Hello everyone, how are you all? Hope you are all doing great. You're safe at home. So ಇವತ್ತು ನಾವು ನ್ಯೂ ಕಾನ್ಸೆಪ್ಟ್ ಇನ್ ಹಿಸ್ಟ್ರಿ ಕನ್ನಡದಲ್ಲಿ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ದಟ್ ಈಸ್ ಅಡ್ವೆಂಟ್ ಆಫ್ ಯುರೋಪಿಯನ್ಸ್ ಟು ಇಂಡಿಯಾ. ಆಯಿತಾ? ಅಡ್ವೆಂಟ್ ಆಫ್ ಯುರೋಪಿಯನ್ಸ್ ಟು ಇಂಡಿಯಾ. ಇದರಲ್ಲಿ ನಾವು ಏನು ತಿಳ್ಕೊಳ್ತೀವಿ, ಇದರಲ್ಲಿ ನಮಗೆ ಫೈವ್ ಯೂನಿಟ್ಸ್ ಇದೆ. ಸೊ ಫೈವ್ ಸಬ್ ಟಾಪಿಕ್ಸ್ ದಟ್ ನಾವು ತಿಳ್ಕೊಬೋದು. ಫಸ್ಟ್ ಏನು ಅಂದರೆ ಟ್ರೇಡ್ ಆ್ಯಂಡ್ ಕಾಮರ್ಸ್ ರಿಲೇಷನ್ಶಿಪ್ ಇಂಡಿಯಾ ಹ್ಯಾಡ್ ವಿತ್ ಯುರೋಪಿಯನ್ಸ್. ಓಕೆ, ಟ್ರೇಡ್ ಆ್ಯಂಡ್ ಕಾಮರ್ಸ್ ಅಂಡ್ ರಿಲೇಷನ್ಶಿಪ್ ಏನಿತ್ತು ಇಂಡಿಯಾ ವಿತ್ ಯುರೋಪಿಯನ್ಸ್. ಆಯಿತಾ? ಮತ್ತು ದ ಅರೈವಲ್ ಆಫ್ ಯುರೋಪಿಯನ್ಸ್ ಟು ಇಂಡಿಯಾ ಫಾರ್ ಟ್ರೇಡ್. ಮತ್ತು ಯುರೋಪಿಯನ್ಸ್ ಬಂದರು ನಮ್ಮ ಇಂಡಿಯಾಕ್ಕೆ ಏನಕ್ಕೋಸ್ಕರ? ಫಾರ್ ಟ್ರೇಡ್. ಓಕೆ, ನೆಕ್ಸ್ಟ್ ದ ಕಾರ್ನಾಟಿಕ್ ವಾರ್ಸ್ ಇನ್ ದ ಬ್ಯಾಕ್ಡ್ರಾಪ್ ಆಫ್ ಯುರೋಪಿಯನ್ ಪೊಲಿಟಿಕಲ್ ಡೆವಲಪ್ಮೆಂಟ್, ಮತ್ತು ಬ್ಯಾಟಲ್ ಆಫ್ ಪ್ಲಾಜಿ, ಬ್ಯಾಟಲ್ ಆಫ್ ಬಕ್ಸರ್ ಆ್ಯಂಡ್ ಡ್ಯೂಯಲ್ ಗೌರ್ಮೆಂಟ್ ಸಿಸ್ಟಮ್. ದೆನ್ ಫೈನಲಿ ದ ಬ್ರಿಟಿಷ್ ಪಾಲಿಸಿ ಆಫ್ ಅಗ್ರೇಷನ್. ಸೊ ಇದೆಲ್ಲ ಏನು? ಅಫ್ಕೋರ್ಸ್ ನಾವು ಅಡ್ವೆಂಟ್ ಆಫ್ ಯುರೋಪಿಯನ್ಸ್ ಟು ಇಂಡಿಯಾದಲ್ಲಿ ತಿಳ್ಕೊತೀವಿ. ನಮ್ಗೆ ಏನಕ್ಕೆ ಬಂತು? ಸೊ ನಿಮ್ಮ ಕ್ವಶನ್ ಬರ್ಬೋದು, ಮ್ಯಾಮ್ ಏನಕ್ಕೆ ನಮಗೆ ಈ ಕಾನ್ಸೆಪ್ಟು ಅಂತ. ಸೊ ಈ ಕಾನ್ಸೆಪ್ಟ್ ಏನಕ್ಕೆ ಅಂದರೆ ದಟ್ ನಿಮಗೆ ಫಸ್ಟ್ ಅರ್ಥ ಆಗಬೇಕು ದಟ್ ಯುರೋಪಿಯನ್ಸ್ ನಮ್ಮ ಇಂಡಿಯಾದಲ್ಲಿ ಏನಕ್ಕೆ ಬಂದರು, ಲೈಕ್ ಅವ್ರು ಫಸ್ಟ್ ಬಂದ್ರಲ್ವ, ಏನಕ್ಕೋಸ್ಕರ ಬಂದರು, ಅವ್ರ ಮೈಂಡಲ್ಲಿ ಏನಿತ್ತು ಅವಾಗ ಥಾಟ್ ಅಂತ. ಆಯಿತಾ? ಸೊ ಏನಿತ್ತು? ಅಫ್ಕೋರ್ಸ್ ಬಿಸ್ನೆಸ್ ಮಾಡೋಕ್ಕೆ ಅಂತಲೇ ಅವ್ರು ಬಂದಿದ್ದು, ನಾಟ್ ಟು ರೂಲ್. ಅವ್ರು ರೂಲ್ ಮಾಡಬೇಕು ನಮ್ಮ ಇಂಡಿಯಾದಲ್ಲಿ ಅಂತ ಸಡನ್ನಾಗಿ ಅವ್ರ ಮೈಂಡಲ್ಲಿ ಥಾಟ್ ಬಂತು ಆಮೇಲೆ ಬಂತು ಅಂತ ಏನಿಲ್ಲ. ಅವ್ರು ಬಂದಿದ್ದೆ ಟು ಡೂ ದಿ ಬಿಸ್ನೆಸ್. ಕ್ಲಿಯರ್? ಮತ್ತು ಇಲ್ಲಿ ಥರ್ಡ್ ಆ್ಯಂಡ್ ಫೋರ್ತ್ ಪಾಯಿಂಟ್, ದಟ್ ಈಸ್ ದ ಕಾರ್ನಾಟಿಕ್ ವಾರ್ ಆ್ಯಂಡ್ ಪ್ಲಾಜಿ ಬಕ್ಸರ್. ಸೊ ಬ್ಯಾಟಲ್ ಆಫ್ ಪ್ಲಾಜಿ, ಬ್ಯಾಟಲ್ ಆಫ್ ಬಕ್ಸರ್ ಇದೆ ಅಲ್ವಾ. ಸೊ ಇದು ಅಫ್ಕೋರ್ಸ್ ನಮ್ಮ ಸಿಲೆಬಸಲ್ಲಿ ಇಲ್ಲ, ಬಟ್ ಆದರೂ ಕೂಡ ನಾನು ನಿಮಗೆ ಬ್ರೀಫ್ ಎಕ್ಸ್ಪ್ಲನೇಷನ್ ಕೊಡ್ತೀನಿ, ನಾಟ್ ಇನ್ ಡೀಟೇಲ್. ಬಟ್ ಇದು ಟೂ ಕಾನ್ಸೆಪ್ಟ್ ಇದೆ ಅಲ್ವಾ, ದ ಟ್ರೇಡ್ ಆ್ಯಂಡ್ ಕಾಮರ್ಸ್ ಆ್ಯಂಡ್ ಆಸ್ ವೆಲ್ ಆಸ್ ದ ಅರೈವಲ್ ಆಫ್ ಯುರೋಪಿಯನ್ಸ್. ಇದ್ರ ಬಗ್ಗೆ ನಾವು ಇನ್ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಓಕೆ, ಸೊ ಫಸ್ಟ್ ಪ್ಯಾರಾ ಅಲ್ಲಿ ನಮಗೇನಿದೆ. ಸೊ ಅದಕ್ಕೆ ಮುಂಚೆ ನಾನು ನಿಮಗೆ ಒಂದು ರಿಕ್ವೆಸ್ಟ್ ಮಾಡ್ತೀನಿ. ಸೊ ಟು ಡೂ ಮೈಂಡ್ ಮ್ಯಾಪ್. ಯಾಕೆ ಮೈಂಡ್ ಮ್ಯಾಪ್? ಇವಾಗ ನೀವು ಕೇಳ್ಬೋದು, ಮ್ಯಾಮ್ ಮೈಂಡ್ ಮ್ಯಾಪ್ ಅಂದರೆ ಏನು ಅಂತ. ಲೈಕ್ ಯೂಟ್ಯೂಬ್ಸ್, ಇನ್ ಗೂಗಲ್ಸ್ ಲಾಡ್ ಆಫ್ ವೀಡಿಯೋಸ್ ಆ್ಯಂಡ್ ಲಾಡ್ ಆಫ್ ವೆಬ್ಸೈಟ್ಸ್ ಇದೆ. ಅದರಲ್ಲಿ ನೀವು ಹೋಗ್ಬಿಟ್ಟು ತಿಳ್ಕೊಬೋದು ಹೆಂಗೆ ನಾವು ಲೈಕ್ ಮೈಂಡ್ ಮ್ಯಾಪ್ಸ್ ಮಾಡ್ಬೋದು ಅಂತ. ಬಟ್ ಮೈಂಡ್ ಮ್ಯಾಪ್ಸ್ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಮೈಂಡ್ ಮ್ಯಾಪ್ಸ್ ನೀವು ಮಾಡೋಕ್ಕೆ ಲೈಕ್ ಸ್ಟಾರ್ಟ್ ಮಾಡಿದ್ರೆ ನಿಮಗೆ ರಿವಿಷನ್ ಆಗುತ್ತೆ ಫಸ್ಟ್ ಪಾಯಿಂಟ್, ಆ್ಯಂಡ್ ಸೆಕೆಂಡ್ ಪಾಯಿಂಟ್ ನಿಮ್ಗೆ ಅರ್ಥ ಆಗುತ್ತೆ. ಓಕೆ, ಸೊ ನಿಮ್ಗೆ ಪಾಯಿಂಟ್ ಟು ಪಾಯಿಂಟ್ ಅರ್ಥ ಆಗುತ್ತೆ, ನೀವು ರೀಶಫಲ್ ಆಗಲ್ಲ. ಸೊ ಕರೆಕ್ಟಾಗಿ ನಿಮ್ಗೆ ಸೀಕ್ವೆನ್ಸ್ ಗೊತ್ತಾಗುತ್ತೆ. ಓಕೆ, ಸೊ ಇದಕ್ಕೋಸ್ಕರ ಇದಾಯಿತು, ಅದಕ್ಕೋಸ್ಕರ ಅದಾಯಿತು ಅಂತ ಅಲ್ವಾ. ಸೊ ಫಾರ್ ಎಕ್ಸಾಂಪಲ್ ನಾನು ಹೇಳಿದ್ರೆ ಬಾಹುಬಲಿ. ಓಕೆ, ಐ ವಿಲ್ ಟೇಕ್ ಎನ್ ಎಕ್ಸಾಂಪಲ್ ಆಫ್ ಬಾಹುಬಲಿ. ಸೊ ಫಸ್ಟ್ ಟೂ ಮೂವೀಸ್, ಟೂ ಚಾಪ್ಟರ್ಸ್, ಎಸ್ ಬಂತಲ್ವಾ. ಸೊ ದ ಫಸ್ಟಲ್ಲಿ ಏನಾಯಿತು? ಅಫ್ಕೋರ್ಸ್ ಫಸ್ಟಲ್ಲಿ ಲೈಕ್ ಇಂಟ್ರೊಡಕ್ಷನ್ ಆಫ್ ಪ್ರಭಾಸ್ ಆ್ಯಂಡ್ ಎವ್ರಿಥಿಂಗ್ ಅಲ್ವಾ. ಸೊ ಆಮೇಲೆ ನಮ್ಗೆ ಗೊತ್ತಾಯಿತು ದಟ್ ಪ್ರಭಾಸ್ ಹ್ಯಾಸ್ ಹಿಸ್ ಫಾದರ್ ವಾಸ್ ಅನ್ ಫೇಮಸ್ ರೂಲರ್. ಸಡನ್ನಾಗಿ ನಾನು ಹೇಳ್ಬಿಟ್ರೆ ಇಲ್ಲ ಪ್ರಭಾಸ್ ಫಾದರ್ ಫೇಮಸ್ ರೂಲರ್ ಮತ್ತೆ ಹೆಂಗಾಗಿತ್ತು ಅಂದರೆ ಆಗತ್ತಾ? ನೋ. ಹಂಗೆ ನೀವು ಕೂಡ ಏನು ಅಂದರೆ ಪಾಯಿಂಟ್ ಟು ಪಾಯಿಂಟ್ ತಿಳ್ಕೊಬೇಕು. ಅರ್ಥ ಆಯ್ತಾ? ಐ ನೋ ವಿಯರ್ಡ್ ಎಕ್ಸಾಂಪಲ್, ಬಟ್ ಓಕೆ. Fine. So we'll start without wasting our time. So here, first I'll read and then I'll try to explain to you. Here, there were trade and commerce relationship between India and Europe since ancient times. ಅಂದರೆ ಟ್ರೇಡ್ ಆ್ಯಂಡ್ ಕಾಮರ್ಸ್. ಟ್ರೇಡ್ ಅಂದರೆ ಏನು? ಬಿಸ್ನೆಸ್ಗೋಸ್ಕರ. ಕಾಮರ್ಸ್, ಸೊ ಅಲ್ಲಿ ಟ್ರೇಡ್ ಆ್ಯಂಡ್ ಅಲ್ಲಿ ಅವ್ರು ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಮಾಡ್ತಾ ಇದ್ದಾರಲ್ವಾ, ಸೊ ಅದಕ್ಕೋಸ್ಕರ ರಿಲೇಷನ್ಶಿಪ್ ಇತ್ತು ನಮ್ಮ ಇಂಡಿಯಾದಲ್ಲಿ, ಸ್ಟಾರ್ಟ್ ಆಯಿತು. ಓಕೆ, ಇಂಡಿಯಾ ಆ್ಯಂಡ್ ಯುರೋಪ್ ಸಿನ್ಸ್ ಏನ್ಷಿಯಂಟ್ ಟೈಮ್ಸ್. ಇವಾಗಿಂದ ಎಲ್ಲ ಫಸ್ಟಿಂದನೇ ಸ್ಟಾರ್ಟ್ ಆಯಿತು. ಸೊ ನಮಗೆಲ್ಲರಿಗೂ ಗೊತ್ತು ದ ಫಸ್ಟ್ ಪರ್ಸನ್ ಟು ರೀಚ್ ಇಂಡಿಯಾ ಫ್ರಮ್ ಪೋರ್ಚುಗೀಸ್, ಅವ್ರ ಹೆಸರೇನು? ಎಸ್, ವಾಸ್ಕೋ ಡ ಗಾಮಾ. ಅವ್ರು ಬಂದಿದ್ರಲ್ವಾ 1498. ಎಸ್, ದಟ್ ಈಸ್ 17th May 1498 ಅವ್ರು ನಮ್ಮ ಇಂಡಿಯಾದಲ್ಲಿ ಬರ್ತಾರೆ. ಏನಕ್ಕೋಸ್ಕರ? ಓನ್ಲಿ ಟು ಡೂ ಬಿಸ್ನೆಸ್. ಓಕೆ, ಯಾಕೆ ಬಿಸ್ನೆಸ್ಗೋಸ್ಕರ ಬರ್ತಾರೆ ಅವರು? ಬಿಕಾಸ್ ಅವರು ಕೂಡ ಯುರೋಪಿಯನ್ಸ್ ಅವ್ರ ಹತ್ರ ಬಿಸ್ನೆಸ್ ಮಾಡ್ತಾ ಇರ್ತಾರೆ. ಬಟ್ ಬಿಕಾಸ್ ಆಫ್ ಸಮ್ ಕ್ಲಾಶಸ್ ಅವ್ರ ಬಿಸ್ನೆಸ್ ಬೇರೆ ಹತ್ರ ಮಾಡೋಕ್ಕೆ ಕೊಡಲ್ಲ. ಅದಕ್ಕೋಸ್ಕರ ಅವನು ಸರ್ಚ್ ಮಾಡ್ತಾ ಇರ್ತಾನೆ, ಓಕೆ ಎಲ್ಲಿ ನಾನು ಬಿಸ್ನೆಸ್ ಕರೆಕ್ಟಾಗಿ ಮಾಡ್ಬೋದು ಅಂತ. ಮತ್ತೆ ಅವ್ನು ಗೊತ್ತಾಗುತ್ತೆ, ಓಕೆ ಇಂಡಿಯಾದಲ್ಲಿ, ದಟ್ ಈಸ್ ಇನ್ ಭಾರತ್, ಅಲ್ಲಿ ಅಲ್ಲಿ ನಾವು ಈಸಿಯಾಗಿ ಬಿಸ್ನೆಸ್ ಮಾಡ್ಬೋದು ಅಂತ. ಓಕೆ, ದಟ್ ವಾಸ್ ಜಸ್ಟ್ ಅನ್ ಬ್ಯಾಕ್ಗ್ರೌಂಡ್. ಓಕೆ, so there was a great demand of Indian spices like pepper, cardamom, ginger and many other spices in Europe. Okay, Europe ಅಲ್ಲಿ ಯಾವ ಸ್ಪೈಸಸ್ನ ಜಾಸ್ತಿ ಡಿಮ್ಯಾಂಡ್ ಇತ್ತು? ದಟ್ ಈಸ್ pepper, cardamom, ginger. Okay, the trade relationship continued between India, Europe and other Asian countries even during Middle Ages. ಓಕೆ, ಸೊ ನಮ್ಮ ಇಂಡಿಯಾದಲ್ಲಿ ಟ್ರೇಡ್
ಕಾನ್ಸೆಪ್ಟ್ ಇತ್ತಲ್ಲ, ಬಿಸ್ನೆಸ್ ಕಾನ್ಸೆಪ್ಟ್ ಅದು ನಡೀತಾನೇ ಇತ್ತು. ಏನ್ಷಿಯಂಟ್ ಟೈಮಲ್ಲಿ ಸ್ಟಾರ್ಟ್ ಆಯಿತು ಆ್ಯಂಡ್ ಟಿಲ್ ಮಿಡಲ್ ಏಜಸ್ವರೆಗೂ ಆ ಕಾನ್ಸೆಪ್ಟ್ ನಡೀತಾನೆ ಇತ್ತು. ಯಾರೂ ಹೋಗ್ಬಿಟ್ಟು ಅವ್ರಿಗೆ ಸ್ಟಾಪ್ ಮಾಡೋಂಗೆ ಇರಲಿಲ್ಲ, ಯಾಕಂದರೆ ಅವ್ರು ಟ್ರೇಡ್ ಮಾಡ್ತಾಯಿದ್ರು. ಆ್ಯಂಡ್ ನಮ್ಮ ಇಂಡಿಯನ್ ರೂಲರ್ಸು ಓಕೆ ನಮ್ಮ ಇಂಡಿಯಾಗೆ ಸ್ವಲ್ಪ ನೇಮ್ ಬರ್ತಾ ಇದೆ, ನಮ್ಮ ಇಂಡಿಯಾದಲ್ಲಿ ಫಾರಿನರ್ಸ್ ಬರ್ತಾ ಇದ್ದಾರೆ ಅಂತ ಅವ್ರು ಕೂಡ ಸುಮ್ಮನೆ ಇದ್ದರು. So then, the Arab merchants carried the ancient merchandise into Constantinople of Eastern Roman, that is Byzantium Empire. ಓಕೆ, ಸೊ ಇದಂದ್ರೇನು, ದ ಅರಬ್ ಮರ್ಚೆಂಟ್. ಓಕೆ, ಸೊ ಅರಬ್ ಮರ್ಚೆಂಟ್ಸ್ ಅವರು ಕ್ಯಾರಿಡ್ ದ ಏನ್ಷಿಯಂಟ್ ಮರ್ಚೆಂಡೈಸ್ ಇಂಟು ಕಾನ್ಸ್ಟಂಟಿನೋಪಲ್ ಆಫ್ ಈಸ್ಟರ್ನ್ ರೋಮನ್. ಓಕೆ, ಕಾನ್ಸ್ಟಂಟಿನೋಪಲ್ ಈಸ್ ಲೈಕ್ ಅ ಕ್ಯಾಪಿಟಲ್ ಅನ್ಬೋದು ನಾವು. ಸೊ ಅದರಲ್ಲಿ ಎಂಪೈರ್ ಸ್ಟಾರ್ಟ್ ಆಗುತ್ತೆ. ಇಟಾಲಿಯನ್ ಮರ್ಚೆಂಟ್ ವುಡ್ ಬೈ ದೀಸ್ ಗೂಡ್ಸ್ ಆ್ಯಂಡ್ ದೆನ್ ಸೆಲ್ ಇನ್ ಯುರೋಪಿಯನ್ ಕಂಟ್ರೀಸ್. ಓಕೆ, ಸೊ ಈ ಪರ್ಟಿಕ್ಯುಲರ್ ಕಾನ್ಸೆಪ್ಟ್ ಸ್ಪೈಸಸ್ನ ತೊಗೊಂಡು ಬಂದುಬಿಟ್ಟು ನಮ್ಮ ಯುರೋಪಿಯನ್ಸಲ್ಲಿ ಸೇಲ್ ಮಾಡ್ತಾಯಿದ್ವಿ. ಲೈಕ್ ದಿಸ್, ಕಾನ್ಸ್ಟಂಟಿನೋಪಲ್ ವಾಸ್ ಅ ಸೆಂಟರ್ ಆಫ್ ಇಂಟರ್ನ್ಯಾಷನಲ್ ಬಿಸ್ನೆಸ್ ಆ್ಯಂಡ್ ಕನ್ಸಿಡರ್ಡ್ ಆಸ್ ದ ಗೇಟ್ ಆಫ್ ಯುರೋಪಿಯನ್ ಟ್ರೇಡ್. ಯಾವುದಕ್ಕೆ ನಾವು ಗೇಟ್ ಆಫ್ ಯುರೋಪಿಯನ್ ಟ್ರೇಡ್ ಅಂತ ಕನ್ಸಿಡರ್ ಮಾಡ್ತೀವಿ? ಕಾನ್ಸ್ಟಂಟಿನೋಪಲ್ನ. ಯಾಕೆ? ಕಾನ್ಸ್ಟಂಟಿನೋಪಲ್ ಏನು ಮಾಡ್ತಾಯಿತ್ತು, ಈಸ್ ಲೈಕ್ ಅ ಸೆಂಟರ್ ಆಗಿತ್ತು ಯುರೋಪಿಯನ್ಸ್ ಆ್ಯಂಡ್ ಅರಬ್ಗೆ. ಅವ್ರು ಏನು ಮಾಡ್ತಾಯಿದ್ರು, ನಮ್ಮ ಇಂಡಿಯನ್ ಸ್ಪೇಸಸ್ನ ತೊಗೊಂಡ್ಬಿಟ್ಟು ಸೇಲ್ ಮಾಡ್ತಾಯಿದ್ರು ಯುರೋಪಿಯನ್ಸ್ಗೆ. ಓಕೆ, ವೈಲ್ ಅರಬ್ ಮರ್ಚೆಂಟ್ ಹ್ಯಾಡ್ ಗೇನ್ ಮೊನೋಪಲಿ ಓವರ್ ದ ಟ್ರೇಡ್ ಇನ್ ಏಷ್ಯನ್ ಕಂಟ್ರೀಸ್, ನಾಟ್ ಓನ್ಲಿ ಇನ್ ಇಂಡಿಯಾ, ಏಷ್ಯನ್ ಕಂಟ್ರೀಸ್. ಸೊ ಹಿಯರ್ ಮೊನೋಪಲಿ ಅಂದರೆ ಏನು? ಸಿಂಗಲ್ ರೂಲ್. ಓಕೆ, ಸೊ ಅವ್ರಿಗೆ ರೈಟ್ಸ್ ಇತ್ತು ದಟ್ ಟು ಟ್ರೇಡ್ ಇನ್ ಯುರೋಪ್. ಓಕೆ, ಸೊ ದ ಮರ್ಚೆಂಡೈಸ್ ಅಂದ್ರೇನು, ಯಾರ್ಯಾರು ವರ್ಕ್ ಮಾಡ್ತಾರೆ. ಓಕೆ, ಸೊ ದ ಮರ್ಚೆಂಡೈಸ್ ಫ್ರಮ್ ಏಷ್ಯಾ ಹ್ಯಾಡ್ ಬಾಟ್ good profit to Italian merchants. ಓಕೆ, ಸೊ ಫೈನಲಿ ಏಷ್ಯಾ ಅವ್ರು ಏನು ಆದರೂ ಜಾಸ್ತಿ ಅವ್ರ ಇನ್ಕಮ್ನ ಜಾಸ್ತಿ ರೇಸ್ ಮಾಡ್ಕೊಂಡು ಹೋದರು. ಯಾಕೆ? ಬಿಕಾಸ್ ಅವರು ನಮ್ಮ ಇಂಡಿಯಾದಲ್ಲಿ ಸ್ಪೇಸಸ್ ತೊಗೊಳ್ತಾ ಇದ್ರಲ್ವ, ಸೊ ಅವ್ರಿಗೆ ಗೊತ್ತಾಯಿತು, ಓಕೆ, ಸೊ ಇಲ್ಲಿಂದ ನಾವು ಈ ಪರ್ಟಿಕ್ಯುಲರ್ ಸ್ಪೇಸಸ್ ತೊಗೊಂಡು ಈ ಪರ್ಟಿಕ್ಯುಲರ್ ಪ್ಲೇಸ್ನ ಸೇಲ್ ಮಾಡಿದ್ರೆ ವಿಲ್ ಗೆಟ್ ದಿಸ್ ಮಚ್ ಆಫ್ ಬೆನಿಫಿಟ್. ಫಾರ್ ಎಕ್ಸಾಂಪಲ್, ಇಲ್ಲಿ 10 rupees ಆಫ್ ಕ್ಲಾತ್ ತೊಗೊಂಡ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ಅವರು 100 rupeesಗೆ ಸೇಲ್ ಮಾಡ್ಬೋದಾಗಿತ್ತು. ಓಕೆ, ಯಾಕೆ? ಅವ್ರ ಹತ್ರ ಮೊನೋಪೊಲಿ ಇತ್ತು. ಯಾರ ಹತ್ರ? ಏನ್ಷಿಯಂಟ್ ಕಂಟ್ರೀಸ್ ಹತ್ರ. ಅರಬ್. ಕ್ಲಿಯರ್ ಆಯ್ತಲ್ವ ಇದು ಫಸ್ಟು? ಸೊ ಇದು ಫಸ್ಟ್ ಪ್ಯಾರಾ ಅಲ್ಲಿ ನೀವೇನು ಮಾಡಬೇಕು, ಜಸ್ಟ್ ಟ್ರೈ ಟು ಅಂಡರ್ಲೈನ್ ಸಮ್ ಬೇಸಿಕ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಆ್ಯಂಡ್ ಟ್ರೈ ಟು ಮೇಕ್ ಅ ಮೈಂಡ್ ಮ್ಯಾಪ್. ಓಕೆ, ಬೇಸಿಕ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅಂದರೆ ಏನು? ಸೊ ನೀವು ಕೇಳ್ಬೋದು. ಸೊ ಹಿಯರ್ ಬೇಸಿಕ್ ಇಂಪಾರ್ಟೆಂಟ್ ಪಾಯಿಂಟ್ಸ್, ದಟ್ ಈಸ್ ಅರಬ್ ಮರ್ಚೆಂಟ್ಸ್ ಇದ್ದಾರೆ. ಓಕೆ, ಕಾನ್ಸ್ಟಂಟಿನೋಪಲ್ನ ಏನಂತ ಕರಿತೀವಿ? ದಟ್ ಈಸ್ ದ ಗೇಟ್ ಆಫ್ ಯುರೋಪಿಯನ್ ಟ್ರೇಡ್ ಅಂತ ಕರಿತೀವಿ, ಆಯಿತಾ? ಮತ್ತು ಯಾರ್ಗೆ ಮೊನೋಪೊಲಿ ಇತ್ತು ನಮ್ಮ ಟುವರ್ಡ್ಸ್ ಟ್ರೇಡ್? ದಟ್ ಈಸ್ ಅರಬ್ಗಿತ್ತು. ಓಕೆ, ಸೊ ಅವರು ಮೊನೋಪೊಲಿ ಇತ್ತು, ಅವ್ರು ಮೊನೋಪೊಲಿ ಗೇನ್ ಮಾಡಿದರು ಓವರ್ ಟ್ರೇಡ್. ಎಲ್ಲಿ? ಇನ್ ಯುರೋಪಲ್ಲಿ. ಓಕೆ, ಮತ್ತು ದಟ್ ಈಸ್ ದ ಮರ್ಚೆಂಡೈಸ್ ಫ್ರಮ್ ಏಷ್ಯಾ ಜಾಸ್ತಿ ಪ್ರಾಫಿಟ್ಸ್ ಗೇನ್ ಕೂಡ ಮಾಡಿದ್ರು ಅಂತ ಕೂಡ ನೀವು ಬರಿಬೋದು, ಆಯಿತಾ? ಓಕೆ, ಮತ್ತು ಅಫ್ಕೋರ್ಸ್ ಯಾರು ಫೇಮಸ್ ಆಗ್ತಾ ಇರ್ತಾರೆ ಆ ಪರ್ಟಿಕ್ಯುಲರ್ ಟೈಮ್ ಬರುತ್ತೆ ಟು ಫೆಲ್ ಡೌನ್. ಸೊ ಹಿಯರ್ ಆಲ್ಸೋ ಹ್ಯಾಪನ್ ದ ಸೇಮ್ ಥಿಂಗ್, ದ ಫಾಲ್ ಆಫ್ ಕಾನ್ಸ್ಟಂಟಿನೋಪಲ್. ಸೊ ಫಾಲ್ ಆಫ್ ಕಾನ್ಸ್ಟಂಟಿನೋಪಲಲ್ಲಿ ಏನಾಗುತ್ತೆ, ದ ಟ್ರೇಡ್ ಆ್ಯಂಡ್ ಕಾಮರ್ಸ್ ಬಿಟ್ವೀನ್ ಏಷ್ಯಾ ಆ್ಯಂಡ್ ಯುರೋಪ್ ವಾಸ್ ಟೇಕಿಂಗ್ ಪ್ಲೇಸ್ ಥ್ರೂ ದ ಸಿಟಿ ಆಫ್ ಕಾನ್ಸ್ಟಂಟಿನೋಪಲ್. ಓಕೆ, ಸೊ ಅಫ್ಕೋರ್ಸ್ ನಮಗೆಲ್ಲರಿಗೂ ಗೊತ್ತು ದಟ್ ಕಾನ್ಸ್ಟಂಟಿನೋಪಲ್ ಸೆಂಟರ್ ಆಗಿತ್ತು. ಆ ಸೆಂಟರಿಂದ ಸೊ ಇವರೆಲ್ಲರೂ ಬಿಸ್ನೆಸ್ ಮಾಡ್ತಾಯಿದ್ರು. ನಮ್ಮ ಇಂಡಿಯಾದಲ್ಲಿ ಏನಾಗ್ತಾ ಇದೆ ಯಾರಿಗೂ ಲೈಕ್ ಇಂಪಾರ್ಟೆಂಟೇ ಇರಲಿಲ್ಲ, ಜಸ್ಟ್ ಅವ್ರು ಬರ್ತಾಯಿದ್ರು, ತೊಗೊತಾಯಿದ್ರು, ಹೋಗ್ತಾಯಿದ್ರು. ಓಕೆ, ಸೊ ಇನ್ 1453 ದ ಅಟಾಮನ್ ಟರ್ಕ್ಸ್ ಕ್ಯಾಪ್ಚರ್ಡ್ ದ ಸಿಟಿ ಆಫ್ ಕಾನ್ಸ್ಟಂಟಿನೋಪಲ್. ಓಕೆ, ಇಂಪಾರ್ಟೆಂಟ್ ಪಾಯಿಂಟ್. ಸೊ ಅಟಾಮನ್ ಟರ್ಕ್ಸ್ ಏನು ಮಾಡ್ತಾರೆ, ಕ್ಯಾಪ್ಚರ್ ಮಾಡ್ಕೊತಾರೆ ಕಾನ್ಸ್ಟಂಟಿನೋಪಲ್ ಪರ್ಟಿಕ್ಯುಲರ್ ಸಿಟಿನ. As a result, all the trade routes connecting the city of Constantinople came under the control of Turks. Okay, so ಯಾವಾಗ ಈ ಟರ್ಕಿಶ್ ದಟ್ ಈಸ್ ಅಟಾಮನ್ ಟರ್ಕ್ಸ್ ಅವ್ರು ಏನು ಮಾಡ್ತಾರೆ, ಅವ್ರು ಕ್ಯಾಪ್ಚರ್ ಮಾಡ್ಕೊತಾರಲ್ವ ಕಾನ್ಸ್ಟಂಟಿನೋಪಲ್ನ. ಸೊ ಅಫ್ಕೋರ್ಸ್ ಅವ್ರು ಕ್ಯಾಪ್ಚರ್ ಮಾಡಿಕೊಂಡ್ರೆ ಅಲ್ಲಿರೋ ಪರ್ಟಿಕ್ಯುಲರ್ ಸಿಟೀಸ್ ಯಾರ್ಯಾರ ಅವ್ರ ಜೊತೆ ಬಿಸ್ನೆಸ್ ಮಾಡ್ತಾಯಿದ್ರು ಅದೆಲ್ಲ ಅಂಡರ್ ಕಂಟ್ರೋಲ್ ಬಂದುಬಿಡ್ತು. ಯಾರ್ದು? ಟರ್ಕ್ಸ್. The Turks started levying too many taxes on the goods passing through these routes. ಓಕೆ, ಲೇವಿಂಗ್ ಅಂದರೆ ಜಾಸ್ತಿ ಟ್ಯಾಕ್ಸಸ್ ಆಗಿಬಿಟ್ರು. ಯಾರ ಮೇಲೆ? ಆ ಪರ್ಟಿಕ್ಯುಲರ್ ಸಿಟೀಸ್ ಮೇಲೆ. ಓಕೆ, ಫೈನ್. ಆಸ್ ಅ ರಿಸಲ್ಟ್ ದ ಮರ್ಚೆಂಟ್ ಫೆಲ್ಟ್ ದಟ್ ದ ಟ್ರೇಡ್ ವಾಸ್ ನಾಟ್ ಪ್ರಾಫಿಟಬಲ್. ಮೀನ್ ವೈಲ್ ಸ್ಪೇನ್ ಆ್ಯಂಡ್ ಪೋರ್ಟುಗಲ್ ವರ್ ಅಟೆಂಪ್ಟಿಂಗ್ ಟು ಬ್ರೇಕ್ ದ ಮೊನೋಪಲಿ ಆಫ್ ಇಟಾಲಿಯನ್ ಟ್ರೇಡರ್ಸ್. ಓಕೆ, ಸೊ ಬರ್ತಾ ಎಲ್ಲರಿಗೂ ಏನಾಯಿತು, ಇಲ್ಲಪ್ಪ ಇಲ್ಲಿ ಜಾಸ್ತಿ ಎಕ್ಸ್ಟ್ರಾ ಟ್ರೇಡ್ ಅವ್ರು ಇದು ಮಾಡ್ತಾ ಇದ್ದಾರೆ, ಎಕ್ಸ್ಟ್ರಾ ಟ್ಯಾಕ್ಸ್ ಲೇವಿ ಮಾಡ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ಇಟ್ಸ್ ವೆರಿ ಡಿಫಿಕಲ್ಟ್ ಟು ಗೆಟ್ ಅ ಮನಿ.
ಯಾಕಂದರೆ ಅವ್ರಿಗೆ ಎಷ್ಟು ಮನಿ, ಫಾರ್ ಎಕ್ಸಾಂಪಲ್ 100 ರೂಪೀಸ್ಗೆ ಸೇಲ್ ಮಾಡ್ತಾಯಿದ್ರು ತಾನೆ, ಬಟ್ ಅವ್ರು ತೊಗೊಳ್ತಾ ಇದ್ದಿದ್ದು 10 ರೂಪೀಸ್ಗೆ, ಬಟ್ ಅಲ್ಲಿ ಟ್ಯಾಕ್ಸ್ ಪೇ ಮಾಡಬೇಕಾಗಿರೋದು ಅವರು 109 ರೂಪೀಸ್ ಆಗಿರ್ಬೋದು. ಓಕೆ, 109 ರೂಪೀಸ್ ಕಟ್ಟಬೇಕಂದ್ರೆ ಅವ್ರ ಹತ್ರ ಜಸ್ಟ್ 1 ರೂಪಿ ಇರುತ್ತೆ. ಸೊ ಇಟ್ಸ್ ನಾಟ್ ಅ ಪ್ರಾಫಿಟಬಲ್ ಬಿಸ್ನೆಸ್. ಸೊ ಅದಕ್ಕೋಸ್ಕರ ಅವರು ಇಲ್ಲ, ನಾವಿದು ಬ್ರೇಕ್ ಮಾಡಬೇಕು ಅಂತ ದೇವರ್ ಟ್ರೈಂಗ್. ದೇ ಸ್ಟಾರ್ಟೆಡ್ ಎನ್ಕರೇಜಿಂಗ್ courageous sailors to find sea route to India. ಓಕೆ, ಕಾನ್ಸ್ಟಂಟಿನೋಪಲ್ ಕ್ಯಾಪ್ಚರ್ ಆಗೋಯ್ತು ಅಲ್ವಾ. ಸೊ ಯಾಕೆ ಕ್ಯಾಪ್ಚರ್ ಆಯಿತು? ಅಫ್ಕೋರ್ಸ್ ಟರ್ಕ್ಸ್ ಬಂದರು, ಅಟೋಮನ್ ಟರ್ಕ್ಸ್ ಅವರು ಕ್ಯಾಪ್ಚರ್ ಮಾಡಿಕೊಂಡ್ರು. ಯಾವಾಗ? 1453 ಮಾಡಿಬಿಟ್ಟಾದ್ಮೇಲೆ ಅವ್ರು ಏನು ಮಾಡಿದ್ರು, ಅವ್ರು ಹೇಳಿದ್ರು ಆಯಿತು, ನೀವು ಬಿಸ್ನೆಸ್ ಮಾಡ್ಬೋದು, ಬಟ್ ನೀವು ಈ ಥರ ಪರ್ಟಿಕ್ಯುಲರ್ ಟ್ಯಾಕ್ಸ್ನ ಪೇ ಮಾಡಬೇಕು ಅಂತ ಹೇಳಿದ್ರು. ಯಾರು? ಅಟೋಮನ್ ಟರ್ಕ್ಸ್ ಅವರು. ಓಕೆ, ಸೊ ಅದಕ್ಕೋಸ್ಕರ ಇಟಾಲಿಯನ್ ಟ್ರೇಡರ್ಸ್ ಸ್ಪೇನ್ ಆ್ಯಂಡ್ ಪೋರ್ಚುಗಲ್ಸ್ ಅವರೆಲ್ಲ ಏನು ಮಾಡಿದ್ರು, ಇಲ್ಲಪ್ಪ ನಮಗೆ ಮನಿ ಕೊಡೋಕ್ಕಾಗಲ್ಲ, ಇಷ್ಟು ನಾವು ಬೇರೆ ದಾರಿ ಹುಡುಕ್ಬೇಕು ಅಂತ ಅವರು ಹೋಗ್ತಾರೆ. ಅದಕ್ಕೋಸ್ಕರ ಅವರು ಮೇನ್ ಇಂಪಾರ್ಟೆಂಟ್ ಯಾರ್ಯಾರು ಇರ್ತಾರೆ ಅವ್ರಿಗೆ ಹೇಳ್ತಾರೆ, ನೀವು ಹೋಗ್ಬಿಟ್ಟು ಸಿ ರೂಟ್. ಓಕೆ, ಸೊ ಫಾರ್ ಎಕ್ಸಾಂಪಲ್ ನಮ್ಮ ಇಂಡಿಯಾ ಇದೆ. ಓಕೆ, ನೀವು ಹೇಳ್ಬೋದು ಎಸ್ ಮ್ಯಾಮ್ ನಮ್ಮ ಇಂಡಿಯಾ ಇದೆ ಅಂತ ಗೊತ್ತು. ಓಕೆ, ಸೊ ನಮ್ಮ ಇಂಡಿಯಾದಲ್ಲಿ ಸಿ ರೂಟ್ಸ್ ಅಂದರೆ ಇಲ್ಲಿ ಇರುತ್ತಲ್ವ ಸರೌಂಡಿಂಗ್. ಸೊ ಈ ಸಿ ರೂಟ್ಸ್ ಫೈಂಡ್ ಔಟ್ ಮಾಡಬೇಕು ಅಂತ ಸ್ವಲ್ಪ ಸೇಲರ್ಸ್ಗೆ ಕಳಿಸ್ತಾರೆ. ಓಕೆ, ಟು ಫೈಂಡ್ sea route to India. The invention of compass, astrolabes and gunpowder provided further impetus to this venture. ಅಂದರೆ ಸೊ ಈ ಪರ್ಟಿಕ್ಯುಲರ್ ಪಾಯಿಂಟ್ಸ್ ಇದೆ ಅಲ್ವಾ, ಏನು ದಟ್ ಈಸ್ ಕಾಂಪಾಸ್, ಆಸ್ಟ್ರೋಲೋಬ್ಸ್ ಆ್ಯಂಡ್ ಗನ್ ಪೌಡರ್. ದಿಸ್ ಇಸ್ ಕೈಂಡ್ ಆಫ್ ಅ ಥಿಂಗ್ಸ್. ಓಕೆ, ಸೊ ಆ ಥಿಂಗ್ಸ್ ಅವ್ರು ಕೊಡ್ತಾರೆ. ಆ ಥಿಂಗ್ಸ್ ಅವ್ರು ಕೊಟ್ಬಿಟ್ಟು ಹೇಳ್ತಾರೆ, ನೀವು ಹೋಗ್ಬಿಟ್ಟು ಆರಾಮಾಗಿ ಲೈಕ್ ವಿತೌಟ್ ಎನಿ ಕನ್ಫ್ಯೂಷನ್ ನೀವು ಹುಡುಕ್ಬೋದು, ಎಲ್ಲಿ ಯಾವ ದಾರಿ ಇದೆ, ಎಲ್ಲಿ ಡೇಂಜರ್ ಇದೆ ಅಂತ ಎಲ್ಲ ನಿಮ್ಗೆ ಗೊತ್ತಾಗುತ್ತೆ. ಯಾವ ಟೈಮಲ್ಲಿ ನೀವು ಎದ್ದೊಳ್ಬೇಕು, ಯಾವ ಟೈಮಲ್ಲಿ ನೀವು ಜರ್ನಿ ಸ್ಟಾರ್ಟ್ ಮಾಡಬೇಕು ಅಂತ ಅವ್ರಿಗೆ ಕೊಟ್ಟಿರ್ತಾರೆ. ಕ್ಲಿಯರ್ ವಿತ್ ದಿಸ್? ಸೊ ದ ಫಾಲ್ ಆಫ್ ಕಾನ್ಸ್ಟಂಟಿನೋಪಲಲ್ಲಿ ಎಲ್ಲ ಕ್ಲಿಯರ್ ಆಯ್ತಲ್ವಾ? ಯಾವಾಗ ಅವರು ಅಟೋಮನ್ ಟರ್ಕ್ಸ್ ಕ್ಯಾಪ್ಚರ್ ಮಾಡಿದ್ದು? ದಟ್ ಈಸ್ 1453 ಅಲ್ವಾ? ಯಾರು? ಅಟೋಮನ್ ಟರ್ಕ್ಸ್. ಓಕೆ, ಸೊ ಮತ್ತೆ ಅವ್ರು ಏನು ಮಾಡಿದ್ರು, ಅವರು ದೇ ಸ್ಟಾರ್ಟೆಡ್ ಲೆವಿಂಗ್ ಟೂ ಮೆನಿ ಟ್ಯಾಕ್ಸಸ್. ಓಕೆ, ಎಲ್ಲಿ? ಗುಡ್ ಪಾಸಿಂಗ್ ಥ್ರೂ ದಿಸ್ ರೂಟ್ಸ್. ಆಯಿತಾ? ಸೊ ಆಮೇಲೆ ಸ್ಪೇನ್ ಆ್ಯಂಡ್ ಪೋರ್ಚುಗಲ್ ಏನು ಮಾಡಿದ್ರು, ಇಲ್ಲಪ್ಪ ನಮ್ಗೆ ಜಾಸ್ತಿ ಕಷ್ಟ ಆಗ್ತಾಯಿದೆ, ನಾವು ನಮ್ಮ ಸೇಲರ್ಸ್, ನಮ್ಮ ಮೆಂಬರ್ಸ್ನ ಫೈಂಡ್ ಔಟ್ ಹೈರ್ ಮಾಡೋಣ, ಸೊ ದಟ್ ದೇ ವಿಲ್ ಗೋ ಆ್ಯಂಡ್ ಫೈಂಡ್ ಔಟ್ ನ್ಯೂ ಸಿ ರೂಟ್ ಟು ಇಂಡಿಯಾ. ಕ್ಲಿಯರ್ ವಿತ್ ದಿಸ್? ಗುಡ್. ಸೊ ಅಗೇನ್ ಐ ಆಮ್ ಟೆಲ್ಲಿಂಗ್, ಮತ್ತೆ ಹೇಳ್ತಾ ಇದ್ದೀನಿ, ಟ್ರೈ ಟು ಡೂ ದ ಮೈಂಡ್ ಮ್ಯಾಪ್. ನೆಕ್ಸ್ಟ್, ಅ ನ್ಯೂ ಸಿ ರೂಟ್ ಟು ಇಂಡಿಯಾ. ಫಸ್ಟೇ ಹೇಳಿದೆ ಅಲ್ವಾ, ನ್ಯೂ ಸಿ ರೂಟ್ ಟು ಇಂಡಿಯಾ. ಸೊ ನಮ್ಗೆ ಟೆನ್ಷನೇ ಬೇಡ, ಕಾನ್ಸ್ಟಂಟಿನೋಪಲಲ್ಲಿ ಹೋಗೋದು ಜಾಸ್ತಿ ಕಷ್ಟ, ಲೈಕ್ ಮನಿ ಕೊಡೋದು ಅದೆಲ್ಲ ಅಂತ. ನ್ಯೂ ಸಿ ರೂಟೇ ಫೈಂಡ್ ಔಟ್ ಮಾಡಿಬಿಟ್ರು ಟು ಇಂಡಿಯಾ. That is Vasco da Gama, the Portuguese sailor who left Lisbon and reached Kapadu near Calicut on the east coast of India in 1498. Important point, very very important. Okay, so 1498 ಅಲ್ಲಿ ಅವ್ರು ಬರ್ತಾರೆ. ಡೇಟ್ ಬಂದ್ಬಿಟ್ಟು ದಟ್ ಈಸ್ 17th May ಅಲ್ಲಿ ಅವರು ಸಿ ರೂಟ್ ಟು ಇಂಡಿಯಾ ಫೈಂಡ್ ಔಟ್ ಮಾಡ್ತಾರೆ. ಇಂಪಾರ್ಟೆಂಟ್ ಪಾಯಿಂಟ್ ಇನ್ನೊಂದು ಹೇಳ್ತೀನಿ, ದಟ್ ಈಸ್ ದ ಡ್ರೈವರ್. ಅಫ್ಕೋರ್ಸ್ ಇವರು ಸಿ ರೂಟ್ ಫೈಂಡ್ ಔಟ್ ಮಾಡಿದ್ರು, ಬಟ್ ಡ್ರೈವರ್ ಇರ್ತಾರಲ್ವ, ಸೊ ಆ ಪರ್ಸನ್ ನೇಮ್ ಬಂದುಬಿಟ್ಟು ಅಬ್ದುಲ್ ಮಾಜಿದ್. ಓಕೆ, ದಟ್ ಈಸ್ ಅಬ್ದುಲ್ ಮಾಜಿದ್. ಐ ವಿಲ್ ರೈಟ್ ದ ನೇಮ್ ಹಿಯರ್, MAJID. ಅಗೇನ್ ಐ ವಿಲ್ ಟೆಲ್, MAJJ. ಓಕೆ, JJID. ಅಬ್ದುಲ್ ಮಾಜಿದ್ ಅವರು ಡ್ರೈವರ್ ಆಗಿರ್ತಾರೆ. ಯಾರ ಡ್ರೈವರು? ನಿಮ್ಮ ಡ್ರೈವರ್ ಅಲ್ಲ, ವಾಸ್ಕೋ ಡ ಗಾಮಾ ಡ್ರೈವರ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಏನು ಅಂದರೆ, ಓಕೆ ಮ್ಯಾಮ್ ಅವ್ರು ಬಂದರು, ಆವಾಗ ರೂಲರ್ ಯಾರಿದ್ರು ಅಂತ ನೀವು ಕೇಳ್ಬೋದು ಅಲ್ವಾ? ಸೊ ಅವಾಗ ರೂಲರ್ ಯಾರಿದ್ರು, ಮತ್ತು ಆ ಪರ್ಟಿಕ್ಯುಲರ್ ಪರ್ಸನ್ನ ವೆಲ್ಕಮ್ ಏನಕ್ಕೆ ಮಾಡಿದ್ರು? ನಮ್ಮ ಇಂಡಿಯನ್ಸ್ಗೆ ಎಷ್ಟು ಬುದ್ಧಿ ಇಲ್ವಾ? ಜಾಸ್ತಿ ಬುದ್ಧಿ ಇತ್ತು. ಬಟ್ ನಮ್ಮ ಇಂಡಿಯನ್ಸ್ ಅವಾಗ ಅಫ್ಕೋರ್ಸ್ ನಾನು ಹೇಳಿದೆಲ್ಲ, ಫಾರಿನರ್ಸ್ ವೆನ್ ದೇ ಆರ್ ಕಮಿಂಗ್, ಸೊ ಅವ್ರೇನು ಅಂದ್ಕೊಂಡ್ರು, ಓಕೆ ನಮ್ಮ ಇಂಡಿಯಾಗೆ ನೇಮ್ ತರ್ತಾ ಇದ್ದಾರೆ, ನಮ್ಮ ಇಂಡಿಯಾದಲ್ಲಿ ನ್ಯೂ ಮೆಂಬರ್ಸ್ ಬರ್ತಾ ಇದ್ದಾರೆ, ಸೊ ನಮ್ಮ ಇಂಡಿಯಾ ಫೇಮಸ್ ಆಗ್ತಾ ಇದೆ ಅಂತ ಅನ್ಕೋಬೋದು. ಓಕೆ, ಸೊ ಎಲ್ಲಿದೆ? ಅಬೌಟ್ ರೂಲರ್, ದಟ್ ಈಸ್ ಕಿಂಗ್. ಸೊ ಇಲ್ಲಿ ನಮ್ಮ ಇಂಡಿಯಾದಲ್ಲಿ ಯಾವಾಗ ಅವ್ರು ರೀಚ್ ಆದರು ಟು ಕ್ಯಾಲಿಕಟ್, ಅಲ್ಲಿ ಪರ್ಟಿಕ್ಯುಲರ್ ರಾಜ ನಾವು ಹೇಳ್ಬೋದು, ಅವ್ರು ವೆಲ್ಕಮ್ ಮಾಡಿದ್ರು ವಾಸ್ಕೋ ಡ ಗಾಮಾನ. ಅವ್ರ ಹೆಸರು ಬಂದುಬಿಟ್ಟು ಝ್ಯಾಮುರಿನ್, ದಟ್ ಈಸ್ ಕಿಂಗ್ ಝ್ಯಾಮುರಿನ್. ZAMORIN. ಓಕೆ, ಸೊ ಕಿಂಗ್ ಝ್ಯಾಮುರಿನ್ ಅಂತ ಅವ್ರೇನು ಮಾಡ್ತಾರೆ, ಅವರು ಬರ್ತಾರೆ ಇಲ್ಲಿಗೆ. ಅರೆ ಫೈನಲ್ ಆಯಿತಾ? ಓಕೆ, ನೆಕ್ಸ್ಟ್
ಜಸ್ಟ್ ಓಕೆ. ಸೊ ನೀವು ಸೀರು ಟು ಫೈಂಡ್ ಔಟ್ ಆಯ್ತಲ್ವಾ, ಯಾರು ಫೈಂಡ್ ಔಟ್ ಮಾಡಿದ್ದು? ವಾಸ್ಕೋ ಡ ಗಾಮ. ಯಾವಾಗ? 1498. ಡೇಟ್ ಹೇಳ್ತೀರಾ ಸ್ವಲ್ಪ? ಎಸ್, 17th May. ಡ್ರೈವರ್ ಯಾರಾಗಿದ್ರು? ದಟ್ ಈಸ್ ಅಬ್ದುಲ್ ಮಾಜಿದ್. ಆ ಪರ್ಟಿಕ್ಯುಲರ್ ರೂಲರ್, ದಟ್ ಈಸ್ ಹಿಂದೂ ಕಿಂಗ್, ಅವ್ರು ವೆಲ್ಕಮ್ ಮಾಡ್ದಲ್ವಾ, ಅವ್ರ ಹೆಸರೇನು? ಕಿಂಗ್ ಜಾಮೋರಿನ್. ಕ್ಲಿಯರ್ ಆಯ್ತಾ? ಆ್ಯಂಡ್ ಒನ್ ಇಂಪಾರ್ಟೆಂಟ್ ಥಿಂಗ್, ದಟ್ ಈಸ್ ವಾಸ್ಕೋ ಡ ಗಾಮ ನಮ್ಮ ಇಂಡಿಯಾಗೆ ಬಂದರು 1498 ಅಲ್ವಾ. ಮತ್ತೆ ಇನ್ನೊಂದ್ಸತಿ ಅವ್ರು ನಮ್ಮ ಇಂಡಿಯಾಗೆ ಬರ್ತಾರೆ. ದಟ್ ಈಸ್ 2 times ಈ ಕೇಮ್ ಟು ಇಂಡಿಯಾ. ಫಸ್ಟ್ ಈಸ್ 1498, ಎಲ್ಲರಿಗೂ ಗೊತ್ತು. ಬಟ್ ಸೆಕೆಂಡ್ ಈಸ್ 1501, ದಟ್ ಈಸ್ 1501. ಆಯಿತಾ? ಅವಾಗೂ ಕೂಡ ಅವ್ರು ಬರ್ತಾರೆ. ಆವಾಗ ಅವರು ಟ್ರೇಡಿಂಗ್ ಕ್ಯಾಪಿಟಲ್ ಕೂಡ ಸ್ಟಾರ್ಟ್ ಮಾಡ್ತಾ ಇದೆಲ್ಲ ನಾವು ತಿಳ್ಕೊಳ್ಳೋಣ. ಓಕೆ, ಫೈನ್. ಸೊ ನ್ಯೂ ಸಿ ರೂಟ್ ಟು ಇಂಡಿಯಾ ಫೈಂಡ್ ಔಟ್ ಆಯಿತು. ದಿಸ್ ರೂಟ್ ಕಂಟಿನ್ಯೂ ಟು ಬಿ ದ ರೂಟ್ ಆಫ್ ಟ್ರೇಡ್ ಬಿಟ್ವೀನ್ ಇಂಡಿಯಾ ಆ್ಯಂಡ್ ಯುರೋಪ್ ಫಾರ್ ಮೆನಿ ಇಯರ್ಸ್. ಕರೆಕ್ಟ್. ಈ ರೂಟ್ ಫೈಂಡ್ ಔಟ್ ಆಯ್ತಲ್ವಾ. ಸೊ ನಮ್ಮ ಇಂಡಿಯನ್ಸ್ ಲೈಕ್ ವೆನ್ ದ ಪೋರ್ಟುಗಲ್, ದಟ್ ಈಸ್ ವಾಸ್ಕೋ ಡ ಗಾಮ ಫೈಂಡ್ ಔಟ್ ಮಾಡಿದ್ರು ರೂಟ್, ಅಲ್ಲಿಂದ ಎಲ್ಲ ಜಾಸ್ತಿ ಮೆಂಬರ್ಸ್ಗೆ ಏನಾಯಿತು? ದಟ್ ಬಿಕೇಮ್ ದ ಟ್ರೇಡ್. ಓಕೆ, ಸೊ ಪರ್ಟಿಕ್ಯುಲರ್ that route to be route of trade between India and Europe for so many years. Like this, Portuguese were the first to re-establish trade between India and Europe. Re-establish anake? Yes, re-establish anake first ಇಲ್ಲಿ ಅವರು of course they were trading. ಮತ್ತೆ ಕಾನ್ಸ್ಟಂಟಿನೋಪಲ್ ಕ್ಯಾಪ್ಚರ್ ಆಯಿತು, ಅದಕ್ಕೆ ಅವ್ರು ಮತ್ತೆ ಹೊಟ್ಟೋದ್ರು, ಮತ್ತೆ ಬೇರೆಯವ್ರ ಕಡೆ ಬಿಸ್ನೆಸ್ ಮಾಡ್ತಾಯಿದ್ರು. ಅಗೇನ್ ನಮ್ಮ ಅಂಕಲ್, ದಟ್ ಈಸ್ ವಾಸ್ಕೋ ಡ ಗಾಮ, ಅವ್ರು ಬಂದುಬಿಟ್ಟು ದಾರಿ ತೋರಿಸ್ರು, ಬಂದ್ರಪ್ಪ ಇನ್ನು ನೀವು ಜಾಸ್ತಿ ಇದೆ ನಮ್ಮ ಇಂಡಿಯಾದಲ್ಲಿ ತಗೊಂಡೋಗಿ ಅಂತ ಕೊಟ್ಬಿಟ್ರು. ಓಕೆ, ಸೊ ಹಿಯರ್ ನೋ ದಿಸ್. ಸೊ ನೋ ದಿಸ್, ಇದು ನೀವು ಲೈಕ್ ನೋ ದಿಸ್ ಅಂತ ಹೈಲೈಟ್ ಮಾಡಿ ಕೊಟ್ಟಿದ್ದಾರೆ ಅಂದರೆ ಇಟ್ಸ್ ಇಂಪಾರ್ಟೆಂಟ್ ದಟ್ ನಾವು ತಿಳ್ಕೋಬೇಕು ಅಂತ. ಇನ್ 1869 ಅ ಹ್ಯೂಜ್ ಕೆನಾಲ್ ವಾಸ್ ಬಿಲ್ಡ್ ಇನ್ ಈಜಿಪ್ಟ್ ಟು ಕನೆಕ್ಟ್ ದ ರೆಡ್ ಸಿ ಆ್ಯಂಡ್ ಮೆಡಿಟೇರಿಯನ್ ಸಿ, ಆ್ಯಂಡ್ ಇಟ್ ಈಸ್ ಕಾಲ್ಡ್ ಸ್ವಿಸ್ ಕೆನಾಲ್. ಓಕೆ, ಸ್ವಿಸ್ ಕೆನಾಲ್. ಸೊ ಯಾವ ಕೆನಾಲ್ ಯಾವುದಕ್ಕೆ ಹೇಳ್ತೀವಿ ನಾವು? ದಟ್ ಈಸ್ ಇನ್ 1869ಗೆ ಒಂದು ಕೆನಾಲ್ ಮಾಡ್ತಾರೆ. ದಟ್ ದ ನೇಮ್ ಬಂದುಬಿಟ್ಟು ಸ್ವಿಸ್ ಕೆನಾಲ್ ಅಂತ. ಆಯಿತಾ? ಅಂಟಿಲ್ ದ ಬಿಲ್ಡಿಂಗ್ ಆಫ್ ಸ್ವಿಸ್ ಕೆನಾಲ್ ದ ಸಿ ರೂಟ್ ಡಿಸ್ಕವರ್ಡ್ ಬೈ ವಾಸ್ಕೋ ಡ ಗಾಮ. ಆ ಪರ್ಟಿಕ್ಯುಲರ್ ಇದು ಬಿಲ್ಡ್ ಮಾಡೋ ಟೈಮಲ್ಲೇ ವಾಸ್ಕೋ ಡ ಗಾಮ ಏನು ಮಾಡಿಬಿಟ್ರು? ಅವ್ರು ಡಿಸ್ಕವರ್ ಮಾಡಿಬಿಟ್ರು ಸಿ ರೂಟ್ ಟು ಇಂಡಿಯಾ. ಓಕೆ, ಲಕ್ಕಿ ಮ್ಯಾನ್. ಓಕೆ, ದ ಶಿಪ್ಸ್ ಹ್ಯಾಡ್ ಟು ಪಾಸ್ ದ ಕೇಪ್ ಆಫ್ ಗುಡ್ ಹೋಪ್, then the southernmost tip of Africa, to reach India. The distance between Mumbai to London through Cape of Good Hope is 10,800 nautical miles. That is, it is only 6,200 nautical miles through Suez Canal. The journey is reduced to half of the distance. ಆಯಿತಾ? ಸೊ ಫಸ್ಟ್ ಅವ್ರು ಜಾಸ್ತಿ ಡಿಸ್ಟೆನ್ಸ್ ತಗೋಬೇಕಾಗಿತ್ತು, ಮತ್ತೆ ಯಾವಾಗಿದು ಕೆನಾಲ್ ಸ್ಟಾರ್ಟ್ ಆಯಿತು ಆವಾಗಿಂದ ಅವ್ರಿಗೆ ಈಸಿ ಆಗೋಯ್ತು ಅಲ್ವಾ. ಓಕೆ, ಸೊ ನಾವೇನು ತಿಳ್ಕೊಂಡ್ವಿ ಈ ಪ್ಯಾರಾದಲ್ಲಿ? ದಟ್ ಈಸ್ ವಾಸ್ಕೋ ಡ ಗಾಮ ಅಂಕಲ್ ಇದ್ದಾರಲ್ವ, ಅಂಕಲ್ ಏನು ಮಾಡಿದ್ರು? ನ್ಯೂ ಸಿ ರೂಟ್ ಟು ಇಂಡಿಯಾ ಡಿಸ್ಕವರ್ ಮಾಡಿದ್ರು. ಅಂಕಲ್ ಡ್ರೈವರ್ ಯಾರಾಗಿರ್ತಾರೆ? ಅಬ್ದುಲ್ ಮಾಜಿದ್. ದೆನ್ ರಾಜ ಯಾರು ಅವ್ರು ವೆಲ್ಕಮ್ ಮಾಡಿದ್ರು? ಅದು ಬಂದುಬಿಟ್ಟು ಕಿಂಗ್ ಜಾಮೋರಿನ್. ಆಯಿತಾ? ಫೈನ್. ನೆಕ್ಸ್ಟ್, ಯುರೋಪಿಯನ್ ಟ್ರೇಡ್ ಕಂಪನೀಸ್. ಸೊ ಇಲ್ಲಿ ನಾವು 4 ಕಂಟ್ರೀಸ್ನ ನೋಡ್ಬೋದು. ದಟ್ ಈಸ್ ಫಸ್ಟ್ ಯಾರು ನಮಗೆ? ಅಫ್ಕೋರ್ಸ್ ಪೋರ್ಚುಗೀಸ್, ಅವರೇ ಬರ್ತಾರಲ್ವ ಫಸ್ಟು. ಮತ್ತು ಡಚ್ ಅವ್ರು ಬರ್ತಾರೆ, ಇಂಗ್ಲೀಷ್, ದಟ್ ಈಸ್ ಬ್ರಿಟಿಷರ್ಸ್, ಮತ್ತು ಫ್ರೆಂಚ್ ಅವರು. ಆಯಿತಾ? ಓಕೆ, ಸೊ ನಾವಿಲ್ಲಿ ತಿಳ್ಕೊಳ್ಳೋಣ ಅಬೌಟ್ ಪೋರ್ಚುಗೀಸ್. ಯುರೋಪಿಯನ್ ಟ್ರೇಡ್ ಕಂಪನೀಸ್. ವಿತ್ ಸಕ್ಸಸ್ ಆಫ್ ಪೋರ್ಚುಗೀಸ್, ಮೆನಿ ಡಚ್, ಫ್ರೆಂಚ್ ಆ್ಯಂಡ್ ಇಂಗ್ಲೀಷ್ ಅರೈವ್ಡ್ ಅಟ್ ಇಂಡಿಯಾ ಫಾರ್ ಟ್ರೇಡ್. ಓಕೆ, ಸೊ ಒನ್ ಬೈ ಒನ್ ಎಲ್ಲರೂ ಬಂದ್ರಪ್ಪ, ನಾವು ಹೋಗ್ಬಿಟ್ಟು ಎಲ್ಲ ಏನೇನಿದೆ ನಮ್ಮ ಇಂಡಿಯಾದಲ್ಲಿ ತೊಗೊಂಡು ಹೋಗೋಣ ಅಂತ ಎಲ್ಲರೂ ಬರ್ತಾನೇ ಇದ್ರು. ಆ್ಯಂಡ್ ನಮ್ಮ ಇಂಡಿಯನ್ ಕಿಂಗ್ಸ್ ದೇ ವರ್ ವೆಲ್ಕಮಿಂಗ್ ಈಚ್ ಅದರ್. ಓಕೆ, ದಿಸ್ ಡೆವಲಪ್ಮೆಂಟ್ ನಾಟ್ ಓನ್ಲಿ ಚೇಂಜ್ ದ ಹಿಸ್ಟ್ರಿ ಆಫ್ ಇಂಡಿಯಾ, ಇಟ್ಸ್ ಆಲ್ಸೋ ಚೇಂಜ್ ದ ಹಿಸ್ಟ್ರಿ ಆಫ್ ಯುರೋಪಿಯನ್ ಕಂಟ್ರೀಸ್ ಅಫ್ಕೋರ್ಸ್. ಸೊ ಆ ಡೆವಲಪ್ಮೆಂಟ್ ಅಂದರೆ ಏನು? ನಮ್ಮ ಇಂಡಿಯಾದಲ್ಲಿ ಅವ್ರು ಬರ್ತಾ ಇದ್ರಲ್ವ ಯುರೋಪಿಯನ್ಸ್ ಅವರು. ಸೊ ಅವ್ರು ಡೈಲಿ ಬರ್ತಾಯಿದ್ರು, ಇಯರ್ ಬೈ ಲೈಕ್ ಟ್ರೇಡಿಂಗ್ ಜಾಸ್ತಿ ಮಾಡ್ತಾಯಿದ್ರು. ಆ ಪರ್ಟಿಕ್ಯುಲರ್ ಕಾನ್ಸೆಪ್ಟ್ ನಮ್ಮ ಇಂಡಿಯಾದಲ್ಲಿ ಎಷ್ಟು ಚೇಂಜಸ್ ತಗೊಂಡು ಬಂತು. ಅಫ್ಕೋರ್ಸ್ ದಟ್ ಈಸ್ ನಾಟ್ ಇನ್ ಅ ಗುಡ್ ವೇ, ರಾಂಗ್ ವೇ ಅಲ್ಲಿ ಆ್ಯಂಡ್ ಗುಡ್ ವೇ ಅಲ್ಲಿ ಇರ್ಬೋದು. ಬಟ್ ಯುರೋಪಿಯನ್ಸ್ಗೂ ಕೂಡ ಜಾಸ್ತಿ ಚೇಂಜಸ್ ಬಂತು ಅವ್ರ ಹಿಸ್ಟ್ರಿಯಲ್ಲಿ. ಓಕೆ, ಸೊ ಅದಕ್ಕೋಸ್ಕರ ತಾನೇ ನಾವು ಇವಾಗ ಓದ್ತಾ ಇರೋದು. ಫೈನ್. ಸೊ ಪೋರ್ಚುಗೀಸ್. ಸೊ ಫಸ್ಟ್ ನಾವು ನೋಡೋಣ ಪೋರ್ಚುಗೀಸ್ ವಾಸ್ ದ ಫಸ್ಟ್ ಟು ಅರೈವ್ ಅಟ್ ಇಂಡಿಯಾ ಫಾರ್ ದ ಟ್ರೇಡ್ ಆ್ಯಂಡ್ ಆಲ್ಸೋ ದ ಲಾಸ್ಟ್ ಟು ಲೀವ್ ಇಂಡಿಯಾ ಆನ್ ದ ಸಿ ರೂಟ್. ಓಕೆ, ಅವರೇ ಫಸ್ಟ್ ಆಗಿರ್ತಾರೆ ಮತ್ತು ಅವರೇ ಲಾಸ್ಟ್ ಆಗಿರ್ತಾರೆ. ನಮ್ಮ ಇಂಡಿಯಾಗೆ ಬಂದಿದ್ದು ಅವರೇ ಫಸ್ಟು, ಮತ್ತು ಹೋಗಿದ್ದು ಅವರೇ.
After Vasco da Gama, Francisco de Almeida, important, Francisco de Almeida, of course. So Vasco da Gama ಬರ್ತಾರೆ, ಅವ್ರು ಸಿ ರೂಟ್ನ ಫೈಂಡ್ ಔಟ್ ಮಾಡ್ತಾರೆ. ಪೋರ್ಚುಗೀಸ್ ಅವರು ದಿವಾಲಿ ಈದ್ ಎಲ್ಲ ಸೆಲೆಬ್ರೇಟ್ ಮಾಡ್ತಾರೆ. ಅವರು ಮಾಡಿಬಿಟ್ಟು ಓಕೆ ಫೈನಲಿ ನಮ್ಗೆ ಸಿಕ್ತಪ್ಪ ಅಂತ ಬ್ರೇಕ್ ಡ್ಯಾನ್ಸ್ ಮಾಡ್ತಾರೆ. ಅದಾಗೋದ್ಮೇಲೆ ಅಫ್ಕೋರ್ಸ್ ಬಿಸ್ನೆಸ್ ಮಾಡಬೇಕಂತ ಏನಾದರೂ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರಬೇಕು ತಾನೆ. ಸೊ ಅವ್ರೇನು ಮಾಡ್ತಾರೆ, ಓಕೆ ನಾವು ಇಲ್ಲಿ ಫಸ್ಟ್ ಮೆಂಬರ್ ಆಗಿದ್ದೀವಿ, ಸೊ ನಮಗಿವಾಗ ಫುಲ್ ರೈಟ್ಸ್ ಇದೆ. ಏನಕ್ಕೆ ರೈಟ್ಸು? ಟು ಲೂಟ್. ಓಕೆ, ನಮ್ಮ ಇಂಡಿಯಾದಕ್ಕೆ ಏನೇನಿದೆ ಎಲ್ಲ ರಾಬ್ರಿ ಮಾಡೋಕ್ಕೆ. ಓಕೆ, ನಾಟ್ ರಾಬ್ರಿ, ಟ್ರೇಡಿಂಗ್. ಓಕೆ, ಸೊ ಟ್ರೇಡ್ ಮಾಡ್ತಾರೆ. ಸೊ ಇಲ್ಲಿ ಫಸ್ಟ್ ಪರ್ಸನ್, ದಟ್ ಈಸ್ ಫ್ರಾನ್ಸಿಸ್ಕೋ ಡಿ ಅಲ್ಮೈಡಾ, ಅರೈವ್ಡ್ ಇನ್ ಇಂಡಿಯಾ ಆಸ್ ಅ ವಿಸ್ರಾಯ್ ಆಫ್ ಪೋರ್ಚುಗೀಸ್. ಓಕೆ, ಹೆಡ್ ಆಫ್ ಪೋರ್ಚುಗೀಸ್, ವಿಸ್ರಾಯ್ ಆಫ್ ಪೋರ್ಚುಗೀಸ್. He implemented blue water policy. What is blue water policy? We'll discuss that as well. Okay, blue water policy ಏನು ಅಂತ ಅದು ಕೂಡ ನಾವು ಡಿಸ್ಕಸ್ ಮಾಡೋಣ. ಫಸ್ಟ್ ಇಲ್ಲಿ ನಾವು ಇದು ಕಂಪ್ಲೀಟ್ ಮಾಡೋಣ, ಆಯಿತಾ? ಸೊ ಬ್ಲೂ ವಾಟರ್ ಪಾಲಿಸಿ ಇನ್ ಆರ್ಡರ್ ಟು ಎಸ್ಟಾಬ್ಲಿಷ್ ದ ಸುಪರ್ಮೆಸಿ ಓವರ್ ದ ಸಿ ಇನ್ಸ್ಟೆಡ್ ಆಫ್ ಸುಪರ್ಮೆಸಿ ಓವರ್ ಲ್ಯಾಂಡ್. ಇಲ್ಲಿದೆ ನೋಡಿ. ಸೊ ಬ್ಲೂ ವಾಟರ್ ಪಾಲಿಸಿ ಅಂದ್ರೇನು? ಅವ್ರು ಎಸ್ಟಾಬ್ಲಿಷ್ ಮಾಡ್ತಾರೆ, ನಾವೇ ಇಲ್ಲಿರೋ ರಾಜ ಅಂತ. ಎಲ್ಲಿರೋ ರಾಜ? ದಟ್ ಈಸ್ ಓವರ್ ಸಿ. ಓಕೆ, ಲ್ಯಾಂಡಲ್ಲಿ ನಮ್ಗೆ ಇಂಡಿಯಾ ಲೈಕ್ ನಮ್ಮ ಕಾಂಪೋನೆಂಟ್ಸ್, ದಟ್ ಈಸ್ ದಟ್ ಈಸ್ ಬ್ರಿಟಿಷರ್ಸ್ ಆ್ಯಂಡ್ ಅದರ್ ಪೀಪಲ್ಗೆ ಥ್ರೂ ಲ್ಯಾಂಡ್ ಹೆಂಗೆ ಬರಬೇಕು ಅಂತ ಗೊತ್ತಿರಲಿಲ್ಲ ತಾನೆ. ಆವಾಗ ನಮ್ಮ ಹತ್ರ ಏರೋಪ್ಲೇನ್, ಹೆಲಿಕಾಪ್ಟರ್, ಕಾರ್ ಏನೂ ಇರಲಿಲ್ಲ, ಆಯಿತಾ? ಸೊ ಅದಕ್ಕೋಸ್ಕರ ಇವರು ವಾಸ್ಕೋ ಡ ಗಾಮ, ದಟ್ ಈಸ್ ಪೋರ್ಚುಗೀಸ್ ಅವರು ಹೇಳ್ಬಿಟ್ರು ಬ್ಲೂ ವಾಟರ್ ಪಾಲಿಸಿ ಅಂದರೆ ಏನು? ದಟ್ ಈಸ್ ನಾವೇ ಹೆಡ್ ಆಗಿರ್ತೀವಿ ಈ ಪರ್ಟಿಕ್ಯುಲರ್ ಸಿಯಿಂದ. ಓಕೆ, ಸೊ ಅದಕ್ಕೋಸ್ಕರ ಯಾರಾದರೂ ಬರಬೇಕಂದ್ರೆ ದೇ ಹ್ಯಾವ್ ಟು ಪೇ ಟ್ಯಾಕ್ಸ್. ದಟ್ಸ್ ಕಾಮನ್. ಮನಿ ಕೊಡಿ ಹೋಗಿ. ಮನಿ ಈಸ್ ಇಂಪಾರ್ಟೆಂಟ್ ಬಿಕಾಸ್ ಹಿಯರ್ ದೇ ಕೇಮ್. ನಮ್ಮ ಇಂಡಿಯಾದಲ್ಲಿ ಏನಕ್ಕೆ ಬಂದರು ಅವರು? ಇಂಡಿಯಾಕ್ಕೆ ಏನಕ್ಕೆ ಬಂದರು? ಟು ಟ್ರೇಡ್, ಬಿಸ್ನೆಸ್ ಮಾಡೋಕ್ಕೆ. ಬಿಸ್ನೆಸ್ ಮಾಡಿದ್ರೆ ಅವ್ರಿಗೆ ಏನು ಬರುತ್ತೆ? ಮನಿ. ಬೇರೆಯವ್ರು ಎಷ್ಟು ಬದುಕ್ತಾ ಇದ್ದಾರೆ, ಎಷ್ಟು ಮೆಂಬರ್ಸ್ ಸಾಯ್ತಾ ಇದ್ದಾರೆ, ದಟ್ಸ್ ನನ್ ಆಫ್ ದೇರ್ ಬಿಸ್ನೆಸ್. ಜಸ್ಟ್ ಬರ್ತಾಯಿದ್ರು, ಎಲ್ಲ ತೊಗೊಳ್ತಾ ಇದ್ರು. ನಮ್ಮ ಇಂಡಿಯನ್ ರೂಲರ್ಸ್ಗೆ ಸ್ವಲ್ಪ ಮ್ಯಾನಿಪ್ಯುಲೇಟ್ ಮಾಡ್ತಾಯಿದ್ರು, ಅವ್ರಿಗೆ ಸ್ವಲ್ಪ ಮನಿ ಇರ್ಬೋದು. ಎಸ್, ಮನಿ ಕೊಡ್ತಾಯಿದ್ರು ಆ್ಯಂಡ್ ಮತ್ತೆ ಹೊಟ್ಟೋಗ್ತಾಯಿದ್ರು. ಕಾಮನ್ ಪೀಪಲ್ ಬಗ್ಗೆ ಯಾರೂ ತಿಳ್ಕೊಳ್ತಾ ಇಲ್ಲ. ಓಕೆ, ಸೊ ಆಫ್ಟರ್ ಫ್ರಾನ್ಸಿಸ್ಕೋ ಡಿ ಅಲ್ಮೈಡಾ ಯಾರು ಬಂದರು? ಆಲ್ಫಾನ್ಸೋ ಡಿ ಅಲ್ಬುಕರ್. ಓಕೆ, ಆಲ್ಫಾನ್ಸೋ ಡಿ ಅಲ್ಬುಕರ್ ಬಂದರು. who came after Almeida is considered as the real founder of Portuguese Empire in India. Okay, ಯಾರು? ಆಲ್ಫಾನ್ಸೋ ಡಿ ಅಲ್ಬುಕರ್. ಓಕೆ, ಸೊ ಅವ್ರಿಗೆ ರಿಯಲ್ ಫೌಂಡರ್ ಆಫ್ ಯಾರು? ಪೋರ್ಚುಗೀಸ್ ಅಂತ ಕನ್ಸಿಡರ್ ಮಾಡ್ತಾರೆ. He waged the battle against the Sultan of Bijapur in 1510 and on Goa. ಎಸ್, ಅವ್ನು ಬರ್ತಾರೆ, ನಮ್ಮ ಮನೆಯಲ್ಲಿ ಬಂದಿದ್ದಾರೆ ಓಕೆ ಅಂತ ಇಟ್ಕೊಂಡ್ರೆ ನಮ್ಮ ಮನೆ ರಿಲೇಟಿವ್ಸಲ್ಲೇ ಹೋಗ್ಬಿಟ್ಟು ಫೈಟ್ ಮಾಡ್ತಾನೆ. ಯಾರು? ದಿಸ್ ಈಸ್ ಆಲ್ಫಾನ್ಸೋ ಡಿ ಅಲ್ಬುಕರ್. ಸೊ ಅವ್ನು ಬಂದುಬಿಟ್ಟು ವೆನ್ ಹಿ ಫಾಟ್ ವಿತ್ ದಿಸ್ ಬಿಜಾಪುರ್ ಸುಲ್ತಾನ್ ಆ್ಯಂಡ್ ಅಲ್ಲಿ ಹೋಗ್ಬಿಟ್ಟು ಅವ್ನು ಗೋವಾ ಕ್ಯಾಪ್ಚರ್ ಮಾಡ್ಕೊತಾನೆ. ಮತ್ತೆ ನಿಮ್ಮ ಕ್ವಶನ್ ಇರ್ಬೋದು, ಮ್ಯಾಮ್ ಅಷ್ಟವರೆಗೂ ನಮ್ಮ ಇಂಡಿಯನ್ ರೂಲರ್ಸ್ ಏನು ಮಾಡ್ತಾಯಿದ್ರು? ಅಫ್ಕೋರ್ಸ್ ನಮ್ಮ ಇಂಡಿಯಾದಲ್ಲಿ ಬಂದಿದ್ದಾರೆ ಆ್ಯಸ್ ಎ ರಿಲೇಟಿವ್, ಹೆಂಗಿರ್ಬೇಕು ಹಂಗೆ ಇರಬೇಕಲ್ವಾ? ಹೌ ದೇ ಕ್ಯಾನ್ ಏಬಲ್ ಟು ಲೈಕ್ ಬೀಟರ್ಸ್ ಆರ್ ಡಿಸ್ಟ್ರಾಯರ್ಸ್ ಅಲ್ವಾ? ಯಾಕಂದರೆ ನಮ್ಮ ಇಂಡಿಯನ್ ರೂಲರ್ಸ್ಗೆ ಅವ್ರು ಹೆಂಗೆ ಮ್ಯಾನಿಪ್ಯುಲೇಟ್ ಮಾಡಬೇಕು, ಯಾವ ಮಾತಿಂದ ಅವ್ರು ಸುಮ್ಮನೆ ಇದ್ದೋಗ್ತಾರೆ ಅಂತ ಅವ್ರಿಗೂ ಗೊತ್ತು, ಆಯಿತಾ? ಓಕೆ, ಗೋವಾ ಬಿಕೇಮ್ ದ ಅಡ್ಮಿನಿಸ್ಟ್ರೇಟಿವ್ ಸೆಂಟರ್ ಆಫ್ ಪೋರ್ಚುಗೀಸ್ ಅಡ್ಮಿನಿಸ್ಟ್ರೇಷನ್ ಇನ್ ಇಂಡಿಯಾ. ಫಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್, ದಟ್ ಈಸ್ ಗೋವಾ ಅಡ್ಮಿನಿಸ್ಟ್ರೇಟಿವ್ ಸೆಂಟರ್ ಆಗುತ್ತೆ. ಯಾರಿಗೆ? ನಿಮ್ಗೆ ಅಲ್ಲ, ಪೋರ್ಚುಗೀಸ್ಗೆ. ದ ಪೋರ್ಚುಗೀಸ್ ಹ್ಯಾಡ್ ಅಬ್ಸಲ್ಯೂಟ್ ಮೊನೋಪಲಿ. ಮೊನೋಪಲಿ ಅಂದರೆ ಏನು? ಎಸ್, ಎಲ್ಲಿದೆ? ಎಸ್, ಸಿಂಗಲ್ ರೂಲ್ ಓವರ್ ಟ್ರೇಡ್ ವಿತ್ ಇಂಡಿಯಾ ಫಾರ್ ಆಲ್ಮೋಸ್ಟ್ ಅ ಸೆಂಚುರಿ. ಸೆಂಚುರಿ ಅಂದರೆ ಏನು? ನಾಟ್ ದಟ್ ಈಸ್ 6, ನೋ. ಸೆಂಚುರಿ ಅಂದರೆ ಏನು? ದಟ್ ಈಸ್ ಓಕೆ. ಆ್ಯಂಡ್ ದೇರ್ ಪವರ್ ಡಿಕ್ಲೈನ್ಡ್ ವಿತ್ ದ ಅರೈವಲ್ ಆಫ್ ಇಂಗ್ಲೀಷ್ ಆ್ಯಂಡ್ ಫ್ರೆಂಚ್ ಇನ್ ಇಂಡಿಯಾ. ಯಾರಾದರೂ ಎಷ್ಟಾದರೂ ಮೇಲೆ ಹೋಗಲಿ, ಯಾರಾದರೂ ಬರ್ತಾರೋ ಅವ್ರಿಗೆ ತಲಕ್ಕೆ. ಸೊ ಸೇಮ್ ಥಿಂಗ್. ಸೊ ಪೋರ್ಚುಗೀಸ್ಗೂ ಹಂಗೆ ಆಯಿತು. ಆಫ್ಟರ್ 100 years ಆಫ್ ರೂಲಿಂಗ್, ಜಸ್ಟ್ ಇಮ್ಯಾಜಿನ್ 100 years ಅವ್ರು ನಮ್ಮ ಇಂಡಿಯಾದಲ್ಲಿ ರೂಲ್ ಮಾಡ್ತಾರೆ. ನಮ್ಮ ಇಂಡಿಯಾದಲ್ಲಿ ಏನೇನಿತ್ತು ಎಲ್ಲ ತೊಗೊಂಡು ಹೊಟ್ಟೋಗ್ತಾರೆ. ಯಾರೂ ಏನೂ ಕೇಳೋರು ಇರಲ್ಲ. ಯಾಕೆ? ಬಿಕಾಸ್ ನಾವು ಯಾರು ಕೇಳಂಗೆ, ಸುಮ್ಮನೆ ಇರಬೇಕಲ್ವಾ? ಸೊ ಆಲ್ಫಾನ್ಸೋ ಡಿ ಅಲ್ಬುಕರ್ ಏನು ಮಾಡ್ತಾರೆ? ಅವರು ಗೋವಾನ ಕ್ಯಾಪ್ಚರ್ ಮಾಡ್ಕೊತಾರೆ. ಇನ್ನೊಬ್ಬರು ಪರ್ಸನ್ ಬಂದರು ಇನ್ 1530. ದಟ್ ಈಸ್ ಹಿಯರ್ ಯು ಡೋಂಟ್ ಹ್ಯಾವ್ 1530. ದಟ್ ಈಸ್ ನೀನೋ ಡಾ ಕುನ್ಹಾ. ಅದು ಮೇನ್ ಪೋರ್ಚುಗೀಸ್ ಮೆಂಬರ್ಸ್ ಆಗಿರ್ತಾರೆ, ಆಯಿತಾ? ಸೊ ಫಸ್ಟ್ ಪೋರ್ಚುಗೀಸ್ ಮೆಂಬರ್ ಯಾರು? ವಾಸ್ಕೋ ಡ ಗಾಮ ಅಲ್ವಾ? ಅದಾಗೋದ್ಮೇಲೆ ವಾಸ್ಕೋ ಡ ಗಾಮ ಎಷ್ಟು ಸತಿ ಬಂದರು? 2 times ಬಂದರು. ಓಕೆ, ಫಸ್ಟ್ ಇನ್ 1498, ಸೆಕೆಂಡ್ ಈಸ್ 1501.
ಆಯಿತಾ. ಸೊ 1501ಗೆ ಬಂದುಬಿಟ್ಟು ಟ್ರೇಡಿಂಗ್ ಕ್ಯಾಪಿಟಲ್ ಸ್ಟಾರ್ಟ್ ಮಾಡ್ತಾರೆ. ಟ್ರೇಡಿಂಗ್ ಕ್ಯಾಪಿಟಲ್ ಅಂದರೆ ಈ ಪರ್ಟಿಕ್ಯುಲರ್ ಪ್ಲೇಸಲ್ಲಿ ನಾವು ಬಿಸ್ನೆಸ್ ಮಾಡ್ಬೋದು. ನಾವು ಬಿಸ್ನೆಸ್ ಇನ್ ದ ಸೆನ್ಸ್ ನಾವೇನೇನು ಗೂಡ್ಸ್ ತೊಗೊಳ್ತೀವಿ ನಮ್ಮ ಇಂಡಿಯಾಯಿಂದ, ಸೊ ಅಲ್ಲಿ ಇಡ್ಬೋದು ಅಂತ. ಎಲ್ಲಿ? ಕೊಚ್ಚಿನಲ್ಲಿ. COACHIN, ಕೊಚ್ಚಿನ್. ಆಯಿತಾ. ಯಾವಾಗ? 1501, ಸಾರಿ 1502, ಸಾರಿ ಇಟ್ಸ್ ಮೈ ಮಿಸ್ಟೇಕ್, ದಟ್ ಈಸ್ 1502. 1501ಅಲ್ಲಿ ಟ್ರೇಡಿಂಗ್ ಕ್ಯಾಪಿಟಲ್ ಅಫ್ಕೋರ್ಸ್ ಸ್ಟಾರ್ಟ್ ಆಗುತ್ತೆ, ಬಟ್ 1502 ಅಲ್ಲಿ ಅಗೇನ್ ವಾಸ್ಕೋ ಡ ಗಾಮಾ ಬರ್ತಾರೆ. ಓಕೆ. ಮತ್ತು ಫಸ್ಟ್ ಗವರ್ನರ್ ಜನರಲ್ ನಮ್ಮ ಪೋರ್ಟುಗೀಸ್ ಅವ್ರು ಯಾರು? ಫ್ರಾನ್ಸಿಸ್ಕೋ ಡಿ ಅಲ್ಮೈಡಾ. ಮತ್ತು 1509ಅಲ್ಲಿ ಇನ್ನೊಬ್ಬರು ಬರ್ತಾರೆ, ದಟ್ ಈಸ್ ಯಾರು? ಆಲ್ಫೋನ್ಸೋ ಡಿ ಅಲ್ಬುಕರ್. ಅವ್ರೇನು ಕ್ಯಾಪ್ಚರ್ ಮಾಡ್ಕೊತಾರೆ? ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲ, ಗೋವಾನ. ಎಲ್ಲಿಂದ? ಬಿಜಾಪುರ್ ಕಿಂಗಿಂದ. ಆಯಿತಾ. ಮತ್ತು ಇನ್ನೊಂದು ನೇಮ್ ಹೇಳಿದೆ ಅಲ್ವಾ, ಯಾರು? ನೀನೋ ಡಾ ಕುನ್ಹಾ ಅಂತ, NINO, ದಟ್ ಈಸ್ ನಾನು ಅಲ್ಲ, ನೀನು, NINO, ನೀನು, DA ಡಾ, CUNHA, NINO DA CUNHA, ನೀನೋ ಡಾ ಕುನ್ಹಾ. ಓಕೆ. ಸೊ ಟ್ರೇಡಿಂಗ್ ಕ್ಯಾಪಿಟಲ್ ಮಾಡಿದ್ರು ಯಾವಾಗ? 1501. ಎಲ್ಲಿ? ಕೊಚ್ಚಿನಲ್ಲಿ ಅಲ್ವಾ. ಸೊ ಆ ಕೊಚ್ಚಿನ್ಗೆ ಚೇಂಜ್ ಮಾಡಿ ಇವರು ಗೋವಾನ ಕ್ಯಾಪಿಟಲ್ ಮಾಡಿಬಿಟ್ರು. ಕ್ಲಿಯರ್? ಗೋವಾ ಬಿಕೇಮ್ ದ ಅಡ್ಮಿನಿಸ್ಟ್ರೇಟಿವ್ ಸೆಂಟರ್, ರೈಟ್. ಸೊ ಸೇಮ್ ಥಿಂಗ್ 1510 ಇದೆ ಅಲ್ವಾ, 1510ಅಲ್ಲಿ. ಸೊ ಇಲ್ಲಿ 1530ಅಲ್ಲಿ ನಿನೋಡ ಕುನ್ಹಾ ಬರ್ತಾರೆ. ಅವ್ರು ಮತ್ತೆ ಕ್ಯಾಪಿಟಲ್ನ ಶಿಫ್ಟ್ ಮಾಡಿಬಿಟ್ಟು ಹೊಟ್ಟೋಗ್ತಾರೆ. ಮತ್ತು 16th ಸೆಂಚುರಿಯಲ್ಲಿ, 14th ಸೆಂಚುರಿಯಲ್ಲಿ ಬರ್ತಾರೆ. 15 to 16th ಸೆಂಚುರಿ, ಲೈಕ್ ಟೋಟಲ್ 100 years ಅವ್ರು ರೂಲ್ ಮಾಡಿಬಿಟ್ಟು ಮತ್ತೆ 16th ಸೆಂಚುರಿಯಲ್ಲಿ ಅವ್ರ ಡಿಕ್ಲೈನಿಂಗ್ ಸ್ಟಾರ್ಟ್ ಆಗುತ್ತೆ. ಕ್ಲಿಯರ್ ವಿತ್ ದ ಪೋರ್ಚುಗೀಸ್? ಓಕೆ. ನೆಕ್ಸ್ಟ್ ನಮಗಿದೆ ಡಚ್. ಓಕೆ. ಸೊ ಡಚ್ ಆರ್ ಫ್ರಮ್ ಹೋಲ್ಯಾಂಡ್ ಆರ್ ನೆದರ್ಲ್ಯಾಂಡ್ಸ್. ದೇ ಎಸ್ಟಾಬ್ಲಿಷ್ಡ್ ಯುನೈಟೆಡ್ ಈಸ್ಟ್ ಇಂಡಿಯಾ ಕಂಪನಿ ಇನ್ 1601. UEIC, that is United East India Company. ಯಾವಾಗ? 1602. Did I say 1601? Okay, fine. So 1602. 1602 ಮುಂಚೆ ಏನಾಗಿರ್ಬೋದು ಮ್ಯಾಮ್? 1602 ಮುಂಚೆ ಏನಾಗಿರುತ್ತೆ? ದಟ್ ಈಸ್ 16th ಸೆಂಚುರಿಯಲ್ಲಿ ಡಿಕ್ಲೈನ್ ಸ್ಟಾರ್ಟ್ ಆಯ್ತಲ್ವಾ. ಸೊ 1661, ದಟ್ ಈಸ್ 1661ಅಲ್ಲಿ ಅದು ಬೇರೆ. ಓಕೆ. ಸೊ 1600ಅಲ್ಲಿ ಚಾರ್ಟರ್ ಕೊಡ್ತಾರೆ ಟು ಬ್ರಿಟಿಷರ್ಸ್. ಏನಂತ? 15 years ಆಫ್ ಚಾರ್ಟರ್. ಚಾರ್ಟರ್ ಅಕೌಂಟ್ ಅಂದರೆ ಏನು? ಚಾರ್ಟರ್ ಅಂದರೆ ಲೈಸೆನ್ಸ್. ಓಕೆ. ಆರ್ ಎಲ್ಸ್ ಲೆಟರ್. ಏನಿರುತ್ತೆ ಲೆಟರಲ್ಲಿ? ನೀವು ಈ ಪರ್ಟಿಕ್ಯುಲರ್ ಇಯರ್ವರೆಗೂ ನೀವು ರೂಲ್ ಮಾಡ್ಬೋದು ಅಂತ ಸೈನ್ ಹಾಕಿರ್ತಾರೆ. ಆ ಪರ್ಟಿಕ್ಯುಲರ್ ರಾಣಿ ಕೂತ್ಕೊಂಡಿರ್ತಾರೆ ಇನ್ ಯುರೋಪ್, ಟೋಪಿ ಹಾಕ್ಕೊಂಡು, ನಮ್ಮ ಇಂಡಿಯನ್ಸ್ ಮೇಲೆ ಟೋಪಿ ಹಾಕೋಕ್ಕೆ. ಸೊ ನಾವು ಕೂಡ ಕರೆಕ್ಟ್ ಚೆನ್ನಾಗಿದೆ ಟೋಪಿ ಅಂತ ನಾವು ಹಾಕೊತಾ ಇದ್ವಿ. ಜೋಕ್. ಓಕೆ, ಫೈನ್. ಸೊ 1602 ಅಲ್ಲಿ ಏನಾಯಿತು? ಯುನೈಟೆಡ್ ಈಸ್ಟ್ ಇಂಡಿಯಾ ಕಂಪನಿ established with the aim of doing what? None other than business with eastern countries and entered countries like India, Java, Sumatra, Indonesia and spices rich islands. Okay. So ಡಚ್ಗೆ ಇವರು ಯುನೈಟೆಡ್ ಈಸ್ಟ್ ಇಂಡಿಯಾ ಕಂಪ್ನಿ ಸ್ಟಾರ್ಟ್ ಮಾಡ್ತಾರೆ 1602 ಅಲ್ಲಿ. ಅವರು ಬಿಸ್ನೆಸ್ ಮಾಡಬೇಕು ಅಂತಲೇ ಅದಕ್ಕೋಸ್ಕರನೇ ಬರೋದು. ಪಾಪ ಅವ್ರಿಗೆ ಬೇರೆ ಏನು ಉದ್ದೇಶ ಇರಲ್ಲ, ಜಸ್ಟ್ ಅವ್ರಿಗೆ ಒಂದೇ ಕಾನ್ಸೆಪ್ಟ್ ಇದ್ದಿದ್ದು, ದಟ್ ಬಿಸ್ನೆಸ್. ಓಕೆ. ಸೊ ಬಿಸ್ನೆಸ್ ಮಾಡೋಕ್ಕೆ ಬಂದರು ಅವರು. ಟಿಲ್ ಹಿಯರ್ ಯು ಹ್ಯಾವ್ ಟು ರಿಮೆಂಬರ್ ದಟ್ ಅವ್ರ ಮೈಂಡಲ್ಲಿ 0.11% ಕೂಡ ಏನೂ ಇರಲಿಲ್ಲ. ಏನು ನಾವು ಇಂಡಿಯಾದಲ್ಲೇ ರೂಲ್ ಮಾಡಬೇಕು ಅಂತ. ನೋ, ಜಸ್ಟ್ ಅವ್ರು ಬಂದಿದ್ದೇ ಬಿಸ್ನೆಸ್ ಮಾಡೋಕ್ಕೆ. ದೇ ಎಸ್ಟಾಬ್ಲಿಷ್ಡ್ ವೇರ್ ಹೌಸ್ ಅಂದರೆ ಏನು? ಗೋಡೌನ್ ಇರುತ್ತಲ್ವಾ, ಅಲ್ಲಿ ಅದು. ಎಲ್ಲಿ? ಇನ್ ಸೂರತ್, ಬ್ರೋಚ್, ಕ್ಯಾಮ್, ಕೊಚ್ಚಿನ್, ಓಕೆ, ಮಸ್ಲಿಪಟ್ನಂ, ಚಿನ್ಸೂರ್ ಆ್ಯಂಡ್ ಅದರ್ ಪ್ಲೇಸಸ್. ಇಂಪಾರ್ಟೆಂಟ್ ಪ್ಲೇಸಸ್ ರಿಮೆಂಬರ್ ಮಾಡ್ಕೋಬೇಕು ನೀವು. With this type broke the monopoly of Portuguese in India. Later, unable to face competition from English and French, Dutch limited themselves to spice-rich islands. Okay, so ರಾಜನೇ ಬೇರೆ ಇದ್ದಾರಲ್ಲಿ, ಲೈಕ್ ಲಯನ್. ಓಕೆ, ಹುಲಿ ಅಂತ ಇವಲ್ವಾ, ಸೊ ಅದೇ ಬೇರೆ ಇದ್ದಾರೆ. ಸೊ ಈ ಡಚಸ್ ಅವರು ಸ್ವಲ್ಪ ಇದು ಮಾಡಿದ್ರು. ಸೊ ಅವ್ರಿಗೂ ಹೇಳಿದ್ರು, ಇಲ್ಲಪ್ಪ ನಾವಿಲ್ಲಿ ಹೆಡ್ಡು ಯಾರು? ಇಂಗ್ಲೀಷ್ ಆ್ಯಂಡ್ ಫ್ರೆಂಚ್. ಸೊ ನಾವಿಲ್ಲಿ ಹೆಡ್ ಆಗಿದ್ದೀವಿ. ಮೇನ್ ಇಂಪಾರ್ಟೆಂಟ್ ಇಂಗ್ಲೀಷ್ ಅವ್ರು ಇರ್ತಾರೆ. ಸೊ ನಿಮ್ಗೇನು ಅಷ್ಟು ರೈಟ್ಸ್ ಇಲ್ಲ, ಹೋಗಿ, ಇಲ್ಲಾಂದರೆ ನಾವು ಫೈಟ್ ಮಾಡ್ತೀವಿ ಅದು ಇದು ಅಂತ ಹೇಳಿದ್ರೆ ಅವರು ಓಕೆ, ನಾವು ಇಂಡಿಯಾದಲ್ಲಿ ರೂಲ್ ಮಾಡಲ್ಲ, ಇಂಡಿಯಾದಲ್ಲಿ ಬಿಸ್ನೆಸ್ ಮಾಡಲ್ಲ, ಬಟ್ ಐಲ್ಯಾಂಡ್ಸಲ್ಲಿ ಮಾಡ್ತೀವಿ ಅಂತ ಅವರು ಹೇಳ್ತಾರೆ. ಕ್ಲಿಯರ್ ಆಯಿತಾ? Dutch, it's not that much important, but it's important. Okay.
ಹ್ಞೂ ಫೈನ್. ಮತ್ತೆ ಇಲ್ಲಿ ವೇರ್ ಹೌಸ್ ಬಗ್ಗೆ ಇದೆ. ವೇರ್ ಹೌಸ್ ಅಂದರೆ ಏನು? Yes, like godown type, where the places of strong merchandise, huge walls were built around these warehouses to provide protection. ಓಕೆ, ಯಾವ ಥರ ಇರುತ್ತೆ? ಸೊ ಅದೇನಿರುತ್ತೆ, ಲೈಕ್ ಸ್ಟ್ರಾಂಗ್ ವಾಲ್ಸ್ ಕಟ್ಟಿರ್ತಾರೆ. ಸೊ ವಾಲ್ಸಲ್ಲಿ ಇನ್ಸೈಡ್ ಗೂಡ್ಸ್ ಎಲ್ಲ ಇಟ್ಟಿರ್ತಾರೆ. ಓಕೆ, ಸೊ ಇಲ್ಲಿ ಕೂಡ ಕನ್ಸ್ಟ್ರಕ್ಟ್ ಮಾಡಿರ್ತಾರೆ. ಯಾಕಂದರೆ ಬೇರೆಯವ್ರು ಬಂದುಬಿಟ್ಟು ಅಲ್ಲಿ ಲೈಕ್ ಏನು ಅಲ್ಲಿ ಕ್ಯಾಪ್ಚರ್ ಮಾಡ್ಬೋದು, ಆರ್ ಎಲ್ಸ್ ಬೇರೆಯವ್ರು ಬಂದುಬಿಟ್ಟು ತೊಗೋಬಾರ್ದು ಅಂತ. Then we have a famous, that is English. In 1600, December 31st, Queen Elizabeth issued a royal charter authorizing East India Company to trade with eastern countries for 15 years. ನೋಡಿ, ನಾಟ್ 1 day 2 day, 15 years. ಓಕೆ, ಅವ್ರದ್ದೇ ಅಲ್ವಾ ಇದ್ದಿದ್ದು, ಅದಕ್ಕೋಸ್ಕರ. ಸೊ 1600ಅಲ್ಲಿ ನಮ್ಮ ಕ್ವೀನ್ ಎಲಿಜಬೆತ್ ಎಲ್ಲಿ ಕೂತ್ಕೊಂಡಿರ್ತಾರೆ? ಅವ್ರು ಈಸ್ಟ್ ಇಂಡಿಯಾ ಲೈಕ್ ಔಟ್ಸೈಡ್ ಇನ್ ಇಂಗ್ಲೆಂಡ್ ಕುತ್ಕೊಂಡಿರ್ತಾರೆ. ಅಲ್ಲಿ ಕುತ್ಕೊಂಡು ಜಸ್ಟ್ ನಾನು ಹೇಳ್ದಲ್ವ ಟೋಪಿ ಹಾಕ್ಕೊಂಡಿರ್ತಾರಂತ. ಸೊ ಟೋಪಿ ಹಾಕ್ಕೊಂಡು ಸೈನ್ ಮಾಡ್ತಾಯಿದ್ರು. ನಮ್ಮ ಇಂಡಿಯನ್ಸ್ ಕೂಡ ಟೋಪಿ ಚೆನ್ನಾಗಿ ಹಾಕ್ಕೊತಾಯಿದ್ರು. ಸೊ ಚಾರ್ಟರ್ ಕೊಡ್ತಾರೆ. ಚಾರ್ಟರ್ ಅಂದರೆ ಇನ್ಫಾರ್ಮೇಷನ್ ಲೆಟರ್ ಆರ್ ಎಲ್ಸ್ ಲೈಕ್ ಪರ್ಮಿಷನ್ ಲೆಟರ್ ಹೇಳ್ಬೋದು. ಓಕೆ, ಪರ್ಮಿಷನ್ ಲೆಟರ್ ಕೊಡ್ತಾರೆ. ಏನಂತ? ದಟ್ ನೀವು 15 years ರೂಲ್ ಮಾಡಿ ಅಂತ. ನೆಕ್ಸ್ಟ್, ಅದಕ್ಕೆ ಮುಂಚೆ ಏನಾಯಿತು ಅಂತ ಹೇಳ್ತೀನಿ ನಿಮಗೆ. ದಟ್ ಈಸ್ ಜಾನ್ ಮಿಲ್ಡನ್ ಹಾಲ್ ಅಂತ. JOHN, ಜಾನ್ ಮಿಲ್ಡನ್, MILDEN HALL, ಜಾನ್ ಮಿಲ್ಡನ್ ಹಾಲ್. ಅವರು ನಮ್ಮ ಲೈಕ್ ಅವ್ರು ಕೂಡ ಸರೌಂಡಿಂಗ್ ಇದು ಮಾಡ್ತಾ ಇರ್ತಾರೆ ನಮ್ಮ ಇಂಡಿಯಾದಲ್ಲಿ. ಲೈಕ್ ಇಂಡಿಯಾ ಅಲ್ಲ, ಬೇರೆ ಓವರ್ ಆಲ್ ಕಂಟ್ರೀಸ್ ನಾವು ಎಲ್ಲಿ ಬಿಸ್ನೆಸ್ ಮಾಡ್ಬೋದು, ಎಲ್ಲಿ ನಮ್ಮ ಚೆನ್ನಾಗಿರುತ್ತೆ ಬಿಸ್ನೆಸ್ ಮಾಡೋಕ್ಕೆ, ಎಲ್ಲಿ ನಮ್ಮ ಚೀಪ್ ರೇಟಲ್ಲಿ ಆ ಪರ್ಟಿಕ್ಯುಲರ್ ಗೂಡ್ಸ್ ಸಿಗುತ್ತೆ, ಸೊ ದಟ್ ನಾವು ಅದು ಎಕ್ಸ್ಪೆನ್ಸಿವ್ ಮನಿಯಿಂದ ಇದು ಸೇಲ್ ಮಾಡ್ಬೋದು ಅಂತ ಅವ್ನು ಬರ್ತಾ ಇರ್ತಾನೆ. ಎಲ್ಲಿ? ಹಾರ್ಸಲ್ಲಿ. ಸೊ ಅವ್ನು ಬಂದು ನೋಡ್ತಾನೆ ನಮ್ಮ ಇಂಡಿಯಾದಲ್ಲಿ. ಲೈಕ್ ವೆನ್ ಹಿ ರೀಚ್ಡ್ ಇಂಡಿಯಾ, ಅವ್ನು ಗೊತ್ತಾಗತ್ತೆ ನಮ್ಮ ಇಂಡಿಯನ್ ಪೀಪಲ್ ದೇ ಆರ್ ಸೆಲ್ಲಿಂಗ್ ದ ಸ್ಪೈಸಸ್ ಇನ್ ಚೀಪ್ ವೇ. ಓಕೆ, ಸೊ ಫುಲ್ ಅಷ್ಟು ಎಕ್ಸ್ಪೆನ್ಸಿವ್ ಇರಲ್ಲ ಮತ್ತು ಅಷ್ಟು ಕಾಸ್ಟ್ಲಿನೂ ಇರಲ್ಲ. ಅದು ನೋಡಿಕೊಂಡು ಓಕೆ, ಸೊ ನಾವಿಲ್ಲಿ ಇದು ಮಾಡ್ಬೋದು ಅಂತ ಹೇಳ್ಬಿಟ್ಟು ಅವ್ನು ಹೋಗ್ಬಿಟ್ಟು ಕ್ವೀನ್ ಎಲಿಜಬೆತ್, ದಟ್ ಈಸ್ ಕ್ವೀನ್ ಇರ್ತಾರಲ್ವ, ಅವ್ರಿಗೆ ಹೋಗ್ಬಿಟ್ಟು ಹೇಳ್ತಾರೆ, ನೋಡಿಮ್ಮ ನಾವು ಬಿಸ್ನೆಸ್ ಮಾಡ್ಬೇಕು ಅಂದ್ಕೊಂಡಿದ್ದೀವಿ, ನಮಗೆ ಸ್ವಲ್ಪ ಇಂಪಾರ್ಟೆನ್ಸ್ ಕೊಡಿ ಅಂತ ಹೇಳ್ತಾರೆ. ಸೊ ಆ ಗ್ರೂಪ್ನ ನಾವೇನಂತ ಹೇಳ್ತೀವಿ ಅಂದರೆ ಇಂಗ್ಲೀಷ್ ಮರ್ಚೆಂಟ್ ಗ್ರೂಪ್. ಓಕೆ, ಮರ್ಚೆಂಟ್ ಅಡ್ವೆಂಚರ್ಸ್ ಅಂತ. 1599 ಅವ್ರು ನಮ್ಮ ಇಂಡಿಯಾದಲ್ಲಿ ಬರೋದು. ಮತ್ತು 1600 ಅವ್ರಿಗೆ ಚಾರ್ಟರ್ ಸಿಗುತ್ತೆ. ಏನಂತ? ಅವ್ರು ಬಿಸ್ನೆಸ್ ಮಾಡ್ಬೋದು ಅಂತ. ಎಷ್ಟು ಇಯರ್ಸು? 15 years. ಮತ್ತು ಅದು ಎಷ್ಟು ಇನ್ಕ್ರೀಸ್ ಆಗಿದೆ ಅಂತ ನಮಗೆಲ್ಲರಿಗೂ ಗೊತ್ತು ಅಲ್ವಾ? ಓಕೆ, ದ ಕಂಪನಿ ಸ್ಟಾರ್ಟೆಡ್ ದ ಬಿಸ್ನೆಸ್ ಫಾರ್ಮಲಿ ಇನ್ 1613. ದ ಮೊಘಲ್ ಎಂಪರರ್ ಜಹಾಂಗೀರ್ issued a royal permission to English to establish the first warehouse of factory at Surat. ಓಕೆ, ಸೊ ಫಸ್ಟ್ ಫ್ಯಾಕ್ಟ್ರಿ ನಮ್ಮ ಇಂಡಿಯಾದಲ್ಲಿ ಜಾಸ್ತಿ ಇದ್ದಿದ್ದು ಲೈಕ್ ಹ್ಯಾಂಡ್ ವರ್ಕ್ಸ್. ಓಕೆ, ಜಾಸ್ತಿ ಅವ್ರು ಇದು ಮಾಡ್ತಾಯಿದ್ರು. ಫ್ಯಾಕ್ಟ್ರೀಸ್ ಅದೇನೂ ಇರಲಿಲ್ಲ. ಸೊ ಯಾವಾಗ ಬ್ರಿಟಿಷರ್ಸ್ ಅವ್ರು ಬರ್ತಾರೆ, ಫಸ್ಟ್ ಕಾನ್ಸೆಪ್ಟ್ ಅವ್ರು ಸ್ಟಾರ್ಟ್ ಏನು ಮಾಡ್ತಾರೆ, ನಾವು ನಮ್ಮ ಈ ಇಂಡಿಯಾದಲ್ಲಿ ಈಸಿಯಾಗಿ ನಾವು ನಮ್ಮ ಸ್ಟೆಪ್ ಇಡ್ಬೋದು, ನಾವು ವಿ ಕ್ಯಾನ್ ಏಬಲ್ ಟು ಸ್ಟೆಪ್. ಓಕೆ, ಅ ಮಾರ್ಕ್ ಅಂತ. ಸೊ ಜಹಾಂಗೀರ್ ಆ ಪರ್ಟಿಕ್ಯುಲರ್ ರಾಜ ಇರ್ತಾರಲ್ವ, ಸೊ ಅವ್ರ ಹತ್ರ ಹೋಗ್ಬಿಟ್ಟು ಅವ್ರು ಪರ್ಮಿಷನ್ ಕೇಳ್ತಾರೆ ಟು ಬಿಲ್ಡ್ ಫ್ಯಾಕ್ಟ್ರಿನ ಸೂರತ್. ಅವ್ರು ಹೋಗೋದು ಯಾವಾಗ ಅಂದರೆ 1608. ಯಾರು? ಅವನ ಹೆಸರು ಬಂದುಬಿಟ್ಟು ಹಾಕಿನ್ಸ್, HAWKIN, ಹಾಕಿನ್ ಅಂತ. ಆಯಿತಾ? ಸೊ ಅವನ ಹತ್ರ ಹೋಗ್ಬಿಟ್ಟು ಅವ್ನು ಕೇಳ್ತಾನೆ. ಬಟ್ ನಮ್ಮ ರಾಜ ಇಲ್ಲ, ಆಗಲ್ಲ ಅದು ಇದು ಅಂತ ಫಸ್ಟ್ ಟೈಮ್ ನೋ ಅಂತ ಹೇಳ್ಬಿಡ್ತಾರೆ. ಮತ್ತು ಜಾಸ್ತಿ ನಾನು ಹೇಳ್ದಲ್ಲ ಮ್ಯಾನಿಪ್ಯುಲೇಟ್. ನಮ್ಮ ನಾವು ಲೈಕ್ ಇಂಡಿಯನ್ಸ್ ಹೆಂಗೆ ಅಂದರೆ ವೆನ್ ಸಮ್ಮನ್ ಪುಟ್ ಲಾಡ್ ಆಫ್ ಬಟರ್, ಸೊ ನಾವು ಓಕೆ ಅಂತ ಜಾಸ್ತಿ ಮೇಲೆ ಹೋಗ್ತೀವಿ. ಹಂಗೆ ಹೋಗ್ಬಾರ್ದು, ಕೆಳಗಡೆ ಇರಬೇಕಲ್ವಾ? ಸೊ ಇಲ್ಲಿ ಏನಾಗುತ್ತೆ, ಜಾಸ್ತಿ ಬಟರ್ ಆದಮೇಲೆ ಓಕೆ ಬಟರ್ ಲುಕ್ ಟೇಸ್ಟ್ ವೆಲ್ ಅಂತ ಹೇಳ್ಬಿಟ್ಟು ಹಿ ಗೇವ್ ಪರ್ಮಿಷನ್ ಟು ಬಿಲ್ಡ್ ವಾಟ್? ಯೋರ್ ಹೌಸ್? ನೋ, ಫ್ಯಾಕ್ಟ್ರಿ. ಎಲ್ಲಿ? ಸೂರತ್ತಲ್ಲಿ. ಯಾವಾಗ? 1617. ಆಯಿತಾ? 1613 ಅವ್ರು ಕೊಡೋದು ಪರ್ಮಿಷನ್, ಬಟ್ ಅದು ಬಿಲ್ಡ್ ಆಗೋವರೆಗೂ 1617 ಆಗುತ್ತೆ. ದೆನ್ ಸರ್ ಥಾಮಸ್ ರೋ. ಆಫ್ಟರ್ ಹಾಕಿನ್ಸ್ ಸರ್ ಥಾಮಸ್ ರೋ ಬರ್ತಾನೆ. ಆ್ಯಂಡ್ ದಿಸ್ ಪರ್ಸನ್, ಈ ಪರ್ಸನ್ ಇದಾನಲ್ಲ, ಅವ್ನು ಜಾಸ್ತಿ ಸಕ್ಸಸ್ ಅಚೀವ್ ಮಾಡ್ಕೊತಾನೆ. ಹೆಂಗೆ? ಫ್ಯಾಕ್ಟ್ರೀಸ್ ಬಿಲ್ಡ್ ಮಾಡೋಕ್ಕೆ. ಓಕೆ, ಎಲ್ಲ ಕಿಂಗ್ಸ್ ಹತ್ರ ಹೋಗೋದು, ಮತ್ತು ಏನೋ ಒಂದು ಸ್ವಲ್ಪ ಮನಿ ಕೊಡೋದು, ಮತ್ತು ಅವರು ಪರ್ಮಿಷನ್ ಕೊಟ್ಬಿಡ್ತಾರೆ. ಆ್ಯಂಡ್ ಹಿ ಸ್ಟಾರ್ಟೆಡ್ ಬಿಲ್ಡಿಂಗ್ ದ ವಾಟ್? ಫ್ಯಾಕ್ಟ್ರೀಸ್. Sorry. So Sir Thomas Roe arrived at the court of Jahangir as a royal ambassador from the court of James I. He sought permission from Jahangir to establish factories. Remember, not factory, factories. ಇಲ್ಲಿ ಏನಿತ್ತು? ಫ್ಯಾಕ್ಟ್ರಿ ಅಂತಿತ್ತು. ಇಲ್ಲಿ ಏನಿದೆ? ಫ್ಯಾಕ್ಟ್ರೀಸ್ ಅಂತಿದೆ.
and other places of Mughal Empire. Mughal ಅಂದರೆ on that time, during the time of 16th century, ರೂಲ್ ಮಾಡ್ತಾ ಇದ್ದಿದ್ದೆ ಮೊಘಲ್ಸ್. ಓಕೆ, ಥ್ರೂ ಔಟ್ ದ ಹೋಲ್ ಇಂಡಿಯಾ ಜಾಸ್ತಿ ಪ್ಲೇಸಸಲ್ಲಿ ರೂಲ್ ಮಾಡ್ತಾ ಇದ್ದಿದ್ದೆ ಮೊಘಲ್ಸ್ ಅವರು. ಸೊ ಅವ್ರ ಹತ್ರ ಹೋಗ್ತಾ ಇದ್ದು ಆ್ಯಂಡ್ he supposed to take the permission from them. Okay. He established factories in Agra. It's not factory, factories. Ahmedabad and Bhuj. In 1639, English took Madras from the king of Chandragiri and established a strong fort named St. George Fort. Later Charles II, the Prince of England. Charles II yaru? Charles II banbitu, of course, he's the Prince of England. He came to India. He was there in India. He married a girl. Okay, he married a Portuguese girl. Okay, so that Portuguese, what they gave, ಅವ್ರೇನು ಮಾಡ್ತಾರೆ, ಆ ಪೋರ್ಚುಗೀಸ್ ರೂಲರ್ ಇರ್ತಾನಲ್ವ, ಅವನು ಗೋವಾ ಆಸ್ ಎ ಗಿಫ್ಟ್ ಕೊಟ್ಬಿಡ್ತಾರೆ. ಯಾರಿಗೆ? ಸಾರಿ, ನಾಟ್ ಗೋವಾ, ಬಾಂಬೆ ಗಿಫ್ಟ್ ಆಗಿ ಕೊಟ್ಬಿಡ್ತಾನೆ. ಯಾರಿಗೆ? ಈ ಪರ್ಟಿಕ್ಯುಲರ್ ಚಾರ್ಲ್ಸ್ ಸೆಕೆಂಡ್ಗೆ. ಹುಡುಗಿ ಕೂಡ ಕೊಟ್ಟರು, ಅದರಲ್ಲಿ ಸೈಟ್ ಕೂಡ ಕೊಟ್ಟರು. ಆಯಿತಾ? ನಾಟ್ ಸೈಟ್, ಓವರ್ ದ ಹೋಲ್ ಸಿಟಿ. ಓಕೆ, ಬಾಂಬೆ ಕೊಟ್ಬಿಟ್ರು. ತಗೋಪ್ಪ, ಈ ಬಾಂಬೆ ನಿಮ್ಮದೆ ಅಂತ, KGF. ಓಕೆ, ಸೊ ಬಾಂಬೆ ಕೊಟ್ಬಿಟ್ರು. ಸೊ ಅದು ಕೊಟ್ಟಿದ್ದಾದಮೇಲೆ, ಸೊ ಚಾರ್ಲ್ಸ್ ಸೆಕೆಂಡ್ ಪರ್ಟಿಕ್ಯುಲರ್ ರೂಲರ್ಸ್ ಇರ್ತಾರಲ್ಲ, ಯಾರು? ಥಾಮಸ್ ರೋ. ಅವ್ನು ಗೊತ್ತಾಗುತ್ತೆ. ಓಕೆ, ಸೊ ಈ ಚಾರ್ಲ್ಸ್ ಸೆಕೆಂಡ್ ಹತ್ರ ಇದು ಪರ್ಟಿಕ್ಯುಲರ್ ಲ್ಯಾಂಡ್ ಇದೆ, ನಾವು ಹೋಗ್ಬಿಟ್ಟು ತೊಗೋಬೋದು ಅಂತ. ಅವ್ರಿಗೆ ಹೋಗ್ಬಿಟ್ಟು ಮನಿ ಕೊಡ್ತಾನೆ. ಯಾರಿಗೆ? ಚಾರ್ಲ್ಸ್ ಸೆಕೆಂಡ್ಗೆ. ಆ್ಯಂಡ್ ಅವನು ತಗೋಪ್ಪ, ನಮಗೆ ಈ ಬಾಂಬೆ ಗಿಂಬೆ ಬೇಡ, ಐ ಆಮ್ ನಾಟ್ ಅ ಫ್ಯಾನ್ ಆಫ್ KGF ಅಂತ ಹೇಳ್ಬಿಟ್ಟು ಅವನು ಕೊಟ್ಬಿಡ್ತಾನೆ. ಲೇಟರ್ ಎಷ್ಟು ರೆಂಟ್ ಅಂತ ಅಂದರೆ 10 pounds a year of East India Company in 1668. In 1690, the English purchased 3 villages, namely, that is Satanati, Calicut and Govindpur, on the banks of Hooghly River and built Fort William. It's very, very important. Okay, 3 ಪ್ಲೇಸಸ್ನ ತಗೊಳ್ತಾರೆ. ಆ ಪ್ಲೇಸಸ್ ನೇಮ್ ಏನಿದೆ? Satanati, then Calicut and Govindpura on the bank of Hooghly River, and there they built the first Fort William. Okay, so ಫೋರ್ಟ್ನ ಬಿಲ್ಡ್ ಮಾಡ್ತಾರೆ. ಯಾರಿಗೆ ತಗೊಳ್ಳೋದು ಅಂದರೆ ಜಾಬ್ ಕಾರ್ನಾಕ್, ದಟ್ ಈಸ್ JOB, ಜಾಬ್ CHARNOCK, ಜಾಬ್ ಕಾರ್ನಾಕ್ ಅಂತ ಇರ್ತಾರೆ ಪರ್ಟಿಕ್ಯುಲರ್ ಪರ್ಸನ್. ಅವನೋಗ್ಬಿಟ್ಟು 3 ವಿಲೇಜಸ್ನ ತೊಗೊಂಡ್ಬಿಟ್ಟು ಯಾರ ಹತ್ರ ರೂಲರ್ ಇರ್ತಾರೆ, ಮೊಘಲ್ ಸುಬೇದಾರ್ ಅಂತ, ಅವನ ಹೆಸರು ಬಂದುಬಿಟ್ಟು ಆಸಿಮ್ ಉಸ್ಮಾನ್ ಅಂತ ಇರ್ತಾನೆ. ಅವನ ಹತ್ರ ಈ ಪರ್ಟಿಕ್ಯುಲರ್ 3 ಪ್ಲೇಸಸ್ ತೊಗೊಂಡ್ಬಿಟ್ಟು ಅಲ್ಲಿ ಅವರು ಫೋರ್ಟ್ ವಿಲಿಯಮ್ನ ಕನ್ಸ್ಟ್ರಕ್ಟ್ ಮಾಡ್ತಾರೆ. The city of Calcutta grew around this fort. By 17th century, the English has established Bombay, Madras and Calcutta as the center of this presidency. Is very important. ನೀವು ಮೈಂಡಲ್ಲಿ ಇಟ್ಕೊಳ್ಳೇಬೇಕು ಯಾವಾಗ ನಾವು ಹಿಸ್ಟ್ರಿ ಓದ್ತಾ ಇದ್ದೀವಿ ಅಂದರೆ. ಬಾಂಬೆ, ಮೆಡ್ರಾಸ್ ಆ್ಯಂಡ್ ಕಲ್ಕತ್ತಾ, ಈ 3 ಪ್ಲೇಸಸ್ ಇದೆ ಅಲ್ವಾ, ಈ 3 ಪ್ಲೇಸಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ದಟ್ ಬಿಕೇಮ್ ಪ್ರೆಸಿಡೆನ್ಸೀಸ್ ಅಂದರೆ ಹೆಡ್ ಕ್ವಾರ್ಟರ್ ಟೈಪ್ ಆಗೋಗಿರುತ್ತೆ. Okay, by the later part of 18th century, the English made Calcutta as their capital city. Okay, capital city ಯಾವುದಕ್ಕೆ? Calcutta. They implemented their own civil and criminal procedure codes in the area that were under their control. ಸಿವಿಲ್ ಆ್ಯಂಡ್ ಕ್ರಿಮಿನಲ್ ಪ್ರೊಸೀಜರ್ಸ್ ಮೀನ್ಸ್ ಯಾವ ಥರ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರಬೇಕು, ಯಾವ ಥರ ಏನು ರೂಲ್ಸ್ ನೀವು ಫಾಲೋ ಮಾಡಬೇಕು ಅಂತ. ಅಫ್ಕೋರ್ಸ್ ಈ ರೂಲ್ಸ್ ಎಲ್ಲ ಅಗೇನ್ಸ್ಟ್ ಇಂಡಿಯನ್ ಪೀಪಲೇ ಇರುತ್ತೆ, ಬಟ್ ಆದರೂ ಕೂಡ ನಮ್ಮ ಇಂಡಿಯನ್ಸ್ ಅವರು ಫಾಲೋ ಮಾಡ್ತಾಯಿದ್ರು. ಓಕೆ, ದಿಸ್ ಈಸ್ ವಾಟ್ ಆಲ್ ಅಬೌಟ್ ದ ಇಂಗ್ಲೀಷ್. ಓಕೆ, ಸೊ ಯಾವಾಗ ಬರ್ತಾರೆ? 1600ನ ಚಾರ್ಟರ್ ತಗೊಳ್ತಾರೆ. ಯಾರಿಂದ? ಕ್ವೀನ್ ಎಲಿಜಬೆತಿಂದ ಅಲ್ವಾ? ಓಕೆ, ಹೈಲೈಟ್ ಸಮ್ ಇಂಪಾರ್ಟೆಂಟ್ ಪಾಯಿಂಟ್ಸ್. ಯಾಕೆ? ಮೈಂಡ್ ಮ್ಯಾಪ್ ಈಸ್ ಇಂಪಾರ್ಟೆಂಟ್. ಕ್ವೀನ್ ಎಲಿಜಬೆತ್ 31st December 1600 ಕ್ವೀನ್ ಎಲಿಜಬೆತ್ ರಾಯಲ್ ಚಾರ್ಟರ್ ಕೊಡ್ತಾರೆ. ಈಸ್ಟರ್ನ್ ಕಂಟ್ರೀಸ್ಗೆ ಎಷ್ಟು 15 years ಇದು ಮಾಡೋಕ್ಕೆ, ಮತ್ತೆ ಅದು 15 years ಬರ್ತಾ ಸೋ ಮೆನಿ ಇಯರ್ಸ್ ಆಗುತ್ತೆ. ಆಗ ರೂಲರ್ ಯಾರಿರ್ತಾರೆ? ಜಹಾಂಗೀರ್. ಅವ್ರು ಪರ್ಮಿಷನ್ ಕೊಡ್ತಾರೆ ಫ್ಯಾಕ್ಟ್ರಿ ಇದು ಮಾಡೋಕ್ಕೆ. ಮತ್ತು 1617 ಸರ್ ಥಾಮಸ್ ರೋ ಇದಾನಲ್ವ, ಅವ್ನು ಬಂದುಬಿಟ್ಟು ಫ್ಯಾಕ್ಟ್ರೀಸ್ ಎಸ್ಟಾಬ್ಲಿಷ್ ಮಾಡ್ತಾನೆ. ಓಕೆ, ಫ್ಯಾಕ್ಟ್ರೀಸ್. ಓಕೆ, ರಿಮೆಂಬರ್ ಫಸ್ಟು ಜಹಾಂಗೀರ್ ಪರ್ಮಿಷನ್ ಕೊಟ್ಟರು ಓನ್ಲಿ ಫಾರ್ 1 ಫ್ಯಾಕ್ಟ್ರಿ. ಬಟ್ ಯಾವಾಗ ಸರ್ ಥಾಮಸ್ ರೋ ಬಂದ, ಆವಾಗ ಅವನು ಪರ್ಮಿಷನ್ ತೊಗೊಳ್ತಾನೇ ಇದ್ದ ಬ್ಯಾಕ್ ಟು ಬ್ಯಾಕ್ ಫ್ರಮ್ ಜಹಾಂಗೀರ್. ಆಯಿತಾ? ಮತ್ತು ಸೆಂಟ್ ಜಾರ್ಜ್ ಫೋರ್ಟ್ ಮತ್ತು ಚಾರ್ಲ್ಸ್ ಸೆಕೆಂಡ್, ಇದೆಲ್ಲ ಇಂಪಾರ್ಟೆಂಟ್ ಪರ್ಸನ್ಸ್. ಯು ಆರ್ ಸಪೋಸ್ ಟು ರಿಮೆಂಬರ್. ಕ್ಲಿಯರ್ ವಿತ್ ದಿಸ್? ನಾವು ಫೈನಲಿ ವಿಲ್ ಮೂವ್ ಆನ್ ಟು ದ ಫ್ರೆಂಚ್ ಆ್ಯಂಡ್ ದೆನ್ ವಿಲ್ ಫಿನಿಶ್ ದಿಸ್.
French East India Company started as a government owned company. Is important. ಇಂಗ್ಲಿಷ್ ಅವರು ಅಫ್ಕೋರ್ಸ್ ಅವ್ರೇನಾಗಿರ್ತಾರೆ, ದೇ ಆರ್ ಪ್ರೈವೇಟ್ ಕಂಪನಿ, ಬಟ್ ಫ್ರೆಂಚ್ ಅವರು ಗೌರ್ಮೆಂಟ್ ಕಂಪನಿ ಆಗಿರ್ತಾರೆ. ಇಂಪಾರ್ಟೆಂಟ್ ಆಯಿತಾ. It started its first factory in Surat in the year 1668. Later, they established its factories in Machilipatnam, Chandrangara, Mahe, Kerikallu. Okay. In 1674, the French took Valikantapuram from a local Muslim officials and developed it as a major trade center. Okay, so then finally ಏನಾಗುತ್ತೆ, ಸೊ ಫ್ರೆಂಚ್ ಅವರು ದೇ ಸ್ಟಾರ್ಟೆಡ್ ದೇ ಫ್ಯಾಕ್ಟ್ರಿ ಫಸ್ಟ್ ವೆನ್ ಇನ್ 1668 ಎಲ್ಲಿ, ಸೂರತ್ತಲ್ಲಿ ಆಯಿತಾ. ಮತ್ತು 1674 ಅವರು ವಾಲಿಕುಂಠಪುರಂನ ಲೋಕಲ್ ಮುಸ್ಲಿಮ್ಸ್ ಅವರಿಂದ ತಗೊಳ್ತಾರೆ. ಇಂಪಾರ್ಟೆಂಟ್ ಜಸ್ಟ್ ಮಾರ್ಕೆಟ್ ಇಸ್ ಇಂಪಾರ್ಟೆಂಟ್. ಓಕೆ, ಮತ್ತೆ ಈ ಸ್ಟೋರಿ ಇದೆಲ್ವ, ಇದೆಲ್ಲ ನಾವು ಕನೆಕ್ಟ್ ಮಾಡ್ಕೊಂಡು ಹೋಗ್ತೀವಿ ಆಯಿತಾ. ಸೊ ವಾಲಿಕಂಠಪುರಂ ಇದೆ ಅಲ್ವಾ, ಅವರು ಲೋಕಲ್ ಮುಸ್ಲಿಮ್ ಅಫಿಷಿಯಲ್ಸಿಂದ ತಗೊಳ್ತಾರೆ. ಓಕೆ, ಲೋಕಲ್ ಮುಸ್ಲಿಮ್ ಅಫಿಷಿಯಲ್ಸ್ ಆ್ಯಂಡ್ ಡೆವಲಪ್ಡ್ ಇಟ್ಸ್ ಎಸ್ ಅ ಮೇಜರ್ ಟ್ರೇಡ್ ಸೆಂಟರ್. ಯಾರು, ಫ್ರೆಂಚ್ ಅವರು. ಓಕೆ, ಇಲ್ಲಿ ಬ್ರಿಟಿಷರ್ಸ್ ಅವ್ರು ಏನು ಮಾಡಿದ್ರು, ಸಿವಿಲ್ ಆ್ಯಂಡ್ ಕ್ರಿಮಿನಲ್ ಪ್ರೊಸೀಜರ್ ಸ್ಟಾರ್ಟ್ ಮಾಡಿದ್ರು ಅಲ್ವಾ. ಮತ್ತು ಅವರು ವಿತೌಟ್ ಟೇಕಿಂಗ್ ದ ಪರ್ಮಿಷನ್ ಆಫ್ ಇಂಡಿಯನ್ಸ್, ಸೊ ಪ್ರೆಸಿಡೆನ್ಸೀಸ್ ಸ್ಟಾರ್ಟ್ ಮಾಡಿದ್ರು. ಯಾವ್ಯಾವ ಪ್ರೆಸಿಡೆನ್ಸೀಸ್ ಮಾಡಿದವರು, ಮೆಡ್ರಾಸ್, ಬಾಂಬೆ ಆ್ಯಂಡ್ ಕಲ್ಕತ್ತಾ ಅಲ್ವಾ. ಫ್ರೆಂಚ್ ಅವ್ರು ಏನು ಮಾಡಿದ್ರು, ಮುಸ್ಲಿಮ್ಸಿಂದ ಪರ್ಟಿಕ್ಯುಲರ್ ಪ್ಲೇಸ್ ತೊಗೊಂಡ್ರು. ನಮ್ಮ ಇಂಡಿಯನ್ಸ್ ಏನಾಗಿರ್ತಾರೆ, ಫ್ರಸ್ಟೆಡ್ ಆಗಿರ್ತಾರೆ ಅಲ್ವಾ. ಇದೇ ನಮಗೆ ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್, ದಟ್ ಈಸ್ ಮ್ಯೂಟಿನಿ ವಾರ್, ಹೆಂಗೆ ಸ್ಟಾರ್ಟ್ ಆಗುತ್ತೆ ಅಂತ ಇಲ್ಲಿಂದನೇ ನಾವು ಕನೆಕ್ಟ್ ಮಾಡೋಕ್ಕಾಗೋದು ಆಯಿತಾ. ಮತ್ತು ದಟ್ ಸೆಂಟರ್ ಇನ್ ಪುಡಿಚೇರಿ ಆರ್ ಪಾಂಡಿಚೇರಿ, Dupleix, who arrived in Pondicherry as the Governor General of French, had the high ambition of establishing French as a major power in South India. This ambition led the Carnatic War with the English. ಅಂದರೆ ಏನು, ಡ್ಯೂಪ್ಲೆಕ್ಸ್ ಅಂತ ಇರುತ್ತಲ್ವ, ಆ ಪರ್ಟಿಕ್ಯುಲರ್ ಪರ್ಸನ್ ಬರ್ತಾನೆ ನಮ್ಮ ಇಂಡಿಯಾದಲ್ಲಿ ಆ್ಯಸ್ ಅ ಗವರ್ನರ್ ಜನರಲ್. ಓಕೆ, ಯಾವಾಗ ಅವ್ನು ನಮ್ಮ ಇಂಡಿಯಾದಲ್ಲಿ ಬರ್ತಾನೆ, ಅವ್ನಿಗೆ ಫಸ್ಟ್ ಏಮ್ ಐತಿದ್ದೇನು ಅಂದರೆ ಥ್ರೂ ಔಟ್ ಸೌತ್ ಇಂಡಿಯಲ್ಲಿ ಇವರೇ ಹೆಡ್ ಆಗಿರಬೇಕು ಅಂತ ಬರೋದು. ಅದಕ್ಕೋಸ್ಕರನೇ ಕಾರ್ನಾಟಿಕ್ ವಾರ್ ಸ್ಟಾರ್ಟ್ ಆಗುತ್ತೆ ವಿತ್ ಇಂಗ್ಲೀಷ್. ಓಕೆ, ಕಾರ್ನಾಟಿಕ್ ವಾರ್, ದಟ್ ಈಸ್ 3 ಕಾರ್ನಾಟಿಕ್ ವಾರ್ಸ್ ಇದೆ. ಅದು ಬ್ರೀಫ್ ಆಗಿ ಐ ವಿಲ್ ಗಿವ್ ಅನ್ ಇಂಟ್ರೊಡಕ್ಷನ್. ಓಕೆ, ಸೊ ಹಿಯರ್ ದ ಕಾಂಪಿಟೇಷನ್ ಬಿಟ್ವೀನ್ ಫ್ರೆಂಚ್ ಆ್ಯಂಡ್ ಇಂಗ್ಲೀಷ್. ಸೊ ದಿಸ್ ಆ್ಯಂಡ್ ಆಲ್ ವಿ ಆರ್ ಗೋಯಿಂಗ್ ಟು ಲುಕ್ ಇನ್ ಅ ನೆಕ್ಸ್ಟ್ ಕ್ಲಾಸ್. ಟಿಲ್ ದೆನ್ ಪ್ಲೀಸ್ ಡೂ ಅ ಮೈಂಡ್ ಮ್ಯಾಪ್. ಓಕೆ, ಮೈಂಡ್ ಮ್ಯಾಪ್ನ ಮಾಡಿ, ಇಟ್ಸ್ ಓಕೆ ಹೆಂಗಾದರೂ ಬರಲಿ, ಬಟ್ ನೀವೇ ಲೈಕ್ ಯು ಆರ್ ಸಪೋಸ್ ಟು ಬಿ ಅ ಟಾಪರ್ ಇನ್ ಯೋರ್ ಲೈಫ್. ಓಕೆ, ಸೊ ಯು ಕ್ಯಾನ್ ಡೂ ಎನಿಥಿಂಗ್. Just believe yourself and start preparing the mind map. I hope कि ನಿಮಗೆಲ್ಲರಿಗೂ ಇದು ಅರ್ಥ ಆಯಿತು without any grammar mistake. So yes, let's move on to the next concept in the next class. So till then, take care. Thank you. Bye-bye.